ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ತೊರೆನೂರು ಗ್ರಾಮದಲ್ಲಿ ಕಣಿವೆಕಟ್ಟೆ ಕೊಡಗು ಬಳಗದ ವತಿಯಿಂದ ರಾಷ್ಟ್ರಕವಿ ಕುವೆಂಪುರವರ ಕುರಿತು ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಘೋಷಣೆ ನಡೆಸಿ ಜನವರಿ 10ರಂದು ತಾಲೂಕು ಕಾಂಗ್ರೆಸ್ ಸಮಿತಿ ವತಿಯಿಂದ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ನಾಪೋಕ್ಲು ಸಮೀಪದ ಕಕ್ಕಬೆಯಲ್ಲಿ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ 26ನೇ ನೂತನ ಶಾಖೆಯನ್ನು ಲೋಕಾರ್ಪಣೆಗೊಳಿಸಲಾಯಿತು. ಕುಶಾಲನಗರ ತಾಲೂಕಿನ ತೊರೆನೂರು ಗ್ರಾಮದ ಶನೇಶ್ವರ ದೇವಾಲಯದ ಆವರಣದಲ್ಲಿ ಕಣಿವೆಕಟ್ಟೆ ಕೊಡಗು ಬಳಗದ ವತಿಯಿಂದ ರಾಷ್ಟ್ರಕವಿ ಕುವೆಂಪುರವರ ಕುರಿತು ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಮಾಜದಲ್ಲಿ ವೈಚಾರಿಕ ಪ್ರಜ್ಞೆ ಬೆಳೆಸುವುದರೊಂದಿಗೆ ಸಮಾಜದಲ್ಲಿ ಸರ್ವರಿಗೂ ಸಮಪಾಡು ಸರ್ವರಿಗೂ ಸಮಪಾಲು ಸಿಗಬೇಕು ಎಂದು ಹಂಬಲಿಸಿದ ಕನ್ನಡದ ಮೇರುಕವಿ ಕುವೆಂಪು ಎಂದು ಸಾಹಿತಿ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಪ್ರಶಸ್ತಿ ಪುರಸ್ಕೃತರಾದ ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ಡಾಕ್ಟರ್ ಜೆ ಸೋಮಣ್ಣ ತೊರೆನೂರಿನಲ್ಲಿ ಬಣ್ಣಿಸಿದರು. ಕುಶಾಲನಗರ ತಾಲೂಕಿನ ತೊರೆನೂರು ಗ್ರಾಮದ ರೇವೇಗೌಡನ ಕೊಪ್ಪಲಿನ ಶನೇಶ್ವರ ದೇವಸ್ಥಾನದ ಆವರಣದಲ್ಲಿ ಕಣಿವೆಕಟ್ಟೆ ಕೊಡಗು ಬಳಗದ ವತಿಯಿಂದ ರಾಷ್ಟ್ರಕವಿ ಕುವೆಂಪುರವರ ವಿಶ್ವ ಮಾನವ ಸಂದೇಶದ ಮಹತ್ವ ಕುರಿತು ವಿಶೇಷ ಉಪನ್ಯಾಸ ನೀಡಿ ಕುವೆಂಪು ಅವರು ವೈಚಾರಿಕತೆ ನೆಲೆಗಟ್ಟಿನಲ್ಲಿ ತಮ್ಮ ಸಾಹಿತ್ಯ ರಚಿಸುವ ಮೂಲಕ ಜನರಲ್ಲಿ ವೈಚಾರಿಕತೆ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ ಎಂದರು. ಹುಟ್ಟುವ ಪ್ರತಿ ಮಗು ವಿಶ್ವ ಮಾನವನೇ. ಆ ನಂತರ ಆ ಮಗುವನ್ನ ಜಾತಿ ಮತದ ಕಟ್ಟುಪಾಡುಗಳಿಂದ ಬಂಧಿಸಲಾಗುತ್ತಿದೆ, ಹಾಗಾಗಬಾರದು ಎಂದರು. ಕುವೆಂಪು ಅವರ ಸಾಹಿತ್ಯ ರಚನೆ ಕುರಿತು ಮಾತನಾಡಿದ ಜಿಲ್ಲಾ ಲೀಡ್ ಬ್ಯಾಂಕ್ನ ನಿವೃತ್ತ ವ್ಯವಸ್ಥಾಪಕ ಆರ್.ಕೆ. ಬಾಲಚಂದ್ರ, ಕುವೆಂಪು ವಿಶ್ವಕಂಡ ಅಪ್ರತಿಮ ಸಾಹಿತಿ, ಚಿಂತಕ. ಯಾವುದೇ ಸಾಹಿತಿಗಳಿಗೂ ಕಡಿಮೆ ಇಲ್ಲದಂತೆ ನೂರಾರು ಸಾಹಿತಿಗಳನ್ನ ರಚಿಸುವ ಮೂಲಕ ಸಮಾಜದಲ್ಲಿ ವೈಚಾರಿಕ ಕ್ರಾಂತಿ ಬೆಳೆಸಲು ಪ್ರಮುಖ ಕಾರಣರಾಗಿದ್ದಾರೆ ಎಂದರು. ಕನ್ನಡ ಸಾಹಿತ್ಯ ಲೋಕಕ್ಕೆ ರಾಷ್ಟ್ರಕವಿ ಕುವೆಂಪು ಅವರ ಕೊಡುಗೆ ಅಪಾರ. ಅವರ ವೈಚಾರಿಕ ನಿಲುವು ಮತ್ತು ಆದರ್ಶಗಳು ಇಂದಿಗೂ ನಮಗೆ ದಾರಿದೀಪ ಎಂದರು. ಇದೇ ಸಂದರ್ಭ ವಿವಿಧ ಗಣ್ಯರು ಮಾತನಾಡಿದರು. ಜಿಲ್ಲಾ ವೀರಶೈವ ಮಹಾಸಭಾದ ಅಧ್ಯಕ್ಷ ಎಚ್.ವಿ. ಶಿವಪ್ಪ, ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆ.ಎಸ್. ಮೂರ್ತಿ, ಎಸ್ಬಿಎಂ ಬ್ಯಾಂಕ್ನ ನಿವೃತ್ತ ಹಿರಿಯ ಅಧಿಕಾರಿ ಸೂದನ ರತ್ನಾವತಿ, ಕಣಿವೆಕಟ್ಟೆಯ ಪ್ರಧಾನ ಸಂಚಾಲಕರಾದ ಕೆ.ವಿ. ಉಮೇಶ್, ಸಂಚಾಲಕರಾದ ಕೆ.ಜಿ. ಪ್ರೇಮ್ಕುಮಾರ್, ಎಂ.ಎನ್. ವೆಂಕಟನಾಯ್ಕ್, ಲೇಖಕರಾದ ಸುನೀತಾ ಲೋಕೇಶ್, ಲೀಲಾಕುಮಾರಿ ತೋಳಿಕಾನ, ಮಾಲಾದೇವಿ ಮೂರ್ತಿ, ಕವಿಗಳಾದ ಟಿ.ಎಚ್. ಸುಕುಮಾರ್, ಕವಿತಾ ಪುಟ್ಟೇಗೌಡ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯೆ ಲಿಂಗಾಜಮ್ಮ, ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಮುಖರಾದ ಎಂ.ಎನ್. ಮೂರ್ತಿ, ಟಿ.ಬಿ. ಮಂಜುನಾಥ್, ಎಚ್.ಎನ್. ಸುಬ್ರಹ್ಮಣ್ಯ, ಎಸ್.ಎಸ್. ನಾಗರಾಜ್, ಎಚ್.ಎಸ್. ಲೋಕೇಶ್, ಜಿಲ್ಲಾ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ಅಧ್ಯಕ್ಷರಾದ ಕೆ.ಎಂ. ದೀಪಕ್, ಯುವ ಘಟಕದ ಸಂಘಟನಾ ಕಾರ್ಯದರ್ಶಿ ಪರಮೇಶ್ ಸೇರಿದಂತೆ ವಿವಿಧ ಗಣ್ಯರು ಉಪಸ್ಥಿತರಿದ್ದರು. ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ ಏರಿ ಓ ನನ್ನ ಚೇತನ ಆಗು ನೀ ಏನು ಕೇತನ, ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಗುರಿಯನೆಂದು ಮುಟ್ಟದಿರು, ಆಗು 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 ನಿರ್ದಿಗಂತವಾಗಿ ಏರಿ ಆಗು ನೀ ಅನಂತ ಓ ನನ್ನ ಚೇತನ ಆಗು ನೀ ಅನಿಕೇತನ. ಅನಿಕೇತನ ಅನ್ನುವಂಥದನ್ನ ಅವರು ತುಂಬಾ ಅರ್ಥಪೂರ್ಣವಾಗಿ ಹೇಳ್ತಾರೆ. ಅಂದ್ರೆ ಮನುಷ್ಯನಾದಂಥವನು ಯಾವುದೇ ಜಾತಿ ಧರ್ಮಗಳ ಗೆರೆಯನ್ನ ಹಾಕಿಕೊಳ್ಳದೆ ನಾವು ವಿಶ್ವ ಮಾನವರಾಗಿ ಪ್ರತಿಯೊಬ್ಬರನ್ನು ಕೂಡ ಪ್ರೀತಿಸುವಂತ ಗುಣವನ್ನು ನಾವು ಬೆಳೆಸ್ಕೊಳ್ಬೇಕು ಅಂತ ಹೇಳಿ ಈ ನಮ್ಮ ರಾಮಾಯಣ ದರ್ಶನ ಕಾವ್ಯದಲ್ಲಿ ಅದನ್ನ ಅವ್ರು ಹೇಳ್ತಾರೆ. ನಾವೆಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ ಶಿಷ್ಟ ರಕ್ಷಣೆ ದುಷ್ಟರ ಸಂಹಾರ ಅನ್ನುವಂಥದ್ದನ್ನ ವಾಲ್ಮೀಕಿ ಕಾವ್ಯದಲ್ಲಿ ನಾವು ನೋಡ್ತೇವೆ. ಆ ವಾಲ್ಮೀಕಿ ಕಾವ್ಯವನ್ನೇ ಕುವೆಂಪು ಅವರು ಮರುಸೃಷ್ಟಿ ಮಾಡ್ತಾರೆ ರಾಮಾಯಣ ದರ್ಶನದಲ್ಲಿ. ಅದೇ ದರ್ಶನ ಅನ್ನುವಂಥದ್ದು. ಅಂದ್ರೆ ಪಾಪಿಗೂ ಉದ್ಧಾರ ಇವುದು ಸೃಷ್ಟಿಯ ವೀವಲೋಕದೊಳಂತ ಅಂತ ಕುವೆಂಪು ಹೇಳ್ತಾರೆ. ಅಂದ್ರೆ ನಾವು ಮನುಷ್ಯರಾದ ಮೇಲೆ ಸಾಮಾನ್ಯವಾಗಿ ಮನುಷ್ಯರು ತಪ್ಪು ಮಾಡುವಂತಹದ್ದು ಸಹಜ. ಆದ್ರೆ ತಪ್ಪು ಮಾಡುವಂತ ಮನುಷ್ಯನನ್ನ ಮತ್ತೆ ನಾವು ತುಳಿತಾ ಹೋದ್ರೆ ಅವನು ಮತ್ತೆ ಎಚ್ಚೆತ್ತುಕೊಳ್ಳಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಪಾಪಿ ಆದವನನ್ನು ಕೂಡ ಉದ್ಧಾರ ಮಾಡುವಂತಹದ್ದು ನಮ್ಮಲ್ಲಿ ಒಳ್ಳೆ ಗುಣಗಳಿದ್ರೆ ನಾವು ಅವನನ್ನ ಬದಲಾವಣೆ ಮಾಡಬೇಕು ಅನ್ನುವಂತ ಗಟ್ಟಿಯಾದ ನಿಲುವನ್ನ ಗಟ್ಟಿಯಾದ ತತ್ವವನ್ನು ಕುವೆಂಪು ಅವರು ಇಟ್ಕೊಂಡಿದ್ರು. ಹಾಗಾಗಿ ಆ ರಾಮಾಯಣ ದರ್ಶನ ಕಾವ್ಯದಲ್ಲಿ ರಾಮನನ್ನ ಅವನು ಹೊಸ ದೃಷ್ಟಿಕೋನದಲ್ಲಿ ಕುವೆಂಪು ಅವರು ನೋಡ್ತಾ ಹೋಗ್ತಾರೆ. ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ ಅನ್ನುವಂತ ತನ್ನ ಕಾದಂಬರಿಗಳನ್ನು ಕೂಡ ಅವರು ಪ್ರತಿಪಾದಿಸ್ತಾ ಹೋಗ್ತಾರೆ. ಯಾರೂ ಕೂಡ ಶ್ರೇಷ್ಠರಲ್ಲ, ಯಾರೂ ಕೂಡ ಕನಿಷ್ಠರಲ್ಲ. ಅಂದ್ರೆ ಪ್ರತಿಯೊಬ್ಬರು ಕೂಡ ಒಂದು ಸಮಾನವಾದ ಭಾವನೆಗಳನ್ನು ಇಟ್ಟುಕೊಂಡು ಒಂದು ಸಮಾನತೆಯ ತತ್ವವನ್ನು ನಾವು ಬೆಳೆಸ್ಕೊಂಡು ನಾವು ಬೆಳೀತಾ ಹೋಗ್ಬೇಕು ಅನ್ನುವಂತಹದ್ದು ಕುವೆಂಪು ಅವರ ಬಹಳ ದೊಡ್ಡ ನಿಲುವಾಗಿತ್ತು. ಹಾಗಾಗಿ
ಕುವೆಂಪು ಅವರು ನಮ್ಮ ಮನುಷ್ಯರ ನಡುವೆನೆ ಈ ಸಾಮಾಜಿಕ ಅಸಮಾನತೆಗಳನ್ನು ಮೂಡಿಸ್ತಾ ಇರ್ತಕ್ಕಂತಹ ಸಾಮಾಜಿಕ ಅಸಮಾನತೆಗಳನ್ನು ಮೂಡಿಸುವಂತ ಪುರೋಹಿತ ಶಾಹಿಗಳ ಬಗ್ಗೆ ಕುವೆಂಪು ಅವರಿಗೆ ತೀವ್ರವಾದಂತ ಆಕ್ರೋಶ ಇತ್ತು. ಅದಕ್ಕೆ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ. ಅವರ ಇನ್ನೊಂದು ವಿಶ್ವಮಾನವ ಗೀತೆಯ ರೀತಿಯಲ್ಲಿ ಮೂಡಿ ಬಂದಂತ ಮತ್ತೊಂದು ಕವಿತೆ ಅಂತ ಹೇಳಿದ್ರೆ, ಅವರು ವಿಜ್ಞಾನದ ಬಗ್ಗೆ ಅಪಾರವಾದ ನಂಬಿಕೆ, ಗೌರವ, ಆಳವಾದ ಅಧ್ಯಯನವನ್ನ ಮಾಡಿ ವಿಜ್ಞಾನದ ಬಗ್ಗೆ ಅಪಾರವಾದ ತಿಳುವಳಿಕೆಯನ್ನು ಹೊಂದಿದ್ದಂಥವರು ಕುವೆಂಪು ಅವರು. ಮೌಢ್ಯತೆಯ ಮಾರಿಯನ್ನು ಹೊರದೂಡಲೈತನ್ನಿ ವಿಜ್ಞಾನ ದೀವಿಗೆಯ ಹಿಡಿಯ ಬನ್ನಿ ಅಂತ ಹೇಳ್ತಾರೆ ಕುವೆಂಪು ಅವರು. ಆ ಮತದ ಈ ಮತದ ಹಳೆ ಮತದ ಸಾವಾಸ ಸಾಕಿನ್ನು ಸೇರಿರ ಈ ಮನುಜ ಮತಕ್ಕೆ, ಓ ಬನ್ನಿ ಸೋದರರೇ ವಿಶ್ವಪಥಕ್ಕೆ ಅವರು ಕರೆ ಕೊಡುವಂತಹದ್ದು. ನೋಡಿ, ಅದು ಹಳೆ ಮತದ ಸಾವಾಸ ಸಾಕಿನ್ನು ಸೇರಿರ ಈ ಮನುಜ ಮತಕ್ಕೆ ಕುವೆಂಪು ಅವರು ತನ್ನ ಪದ್ಯಗಳಲ್ಲಿ ಇದೆಲ್ಲವನ್ನೂ ಕೂಡ ವೈಜ್ಞಾನಿಕವಾಗಿ ಹೇಳ್ತಾ ಹೋಗ್ತಾರೆ. ಯಾಕಂತ ಹೇಳಿದ್ರೆ ಕುವೆಂಪು ಅವರು ಓದ್ತಾ ಇದ್ದಂತ ಸಂದರ್ಭದಲ್ಲಿ, ಅವರು ಬೆಳೀತಾ ಇದ್ದಂತ ಸಂದರ್ಭದಲ್ಲಿ ಇವತ್ತು ಕೂಡ ನಮ್ಮಲ್ಲಿ ಸಾಮಾಜಿಕ ಅಸಮಾನತೆಗಳು ತುಂಬಿ ತುಳುಕ್ತಾ ಇದೆ. ಈಗಾಗಲೇ ಶ್ರೀಯುತ ಪ್ರೇಮ್ಕುಮಾರ್ ಅವರು ಸ್ವಾಗತ ಮಾಡ್ಲಿಕ್ಕೆ ಬಿಟ್ರೆ ವ್ಯಕ್ತಿ ಪರಿಚಯ ಮಾಡಿಬಿಟ್ಟಿದ್ದಾರೆ, ಇನ್ನು ಸ್ವಲ್ಪ ಉಳಿಸಿದ್ದಾರೆ. ಮಲೆನಾಡಿನ ಕವಿ, ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿಯಲ್ಲಿ ಜನಿಸಿದಂತಹ ರಾಷ್ಟ್ರಕವಿ, ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕವಿ. ಬಹುಶಃ ಅವರು ಪಕ್ಷಿಕಾಶಿ ಕವನ ಸಂಕಲನವನ್ನ ಬರೀಲಿಕ್ಕೆ ಈ ರೀತಿಯ ಒಂದು ಪರಿಸರವೇ ಅವರಿಗೆ ಪ್ರೇರಣೆ ಆಯಿತು. ಅಂತಹ ಒಂದು ಸುಂದರವಾದ ಇವತ್ತು ಪರಿಸರ ಮಿಡಿಲಲ್ಲಿ ನಾವು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನಿಜವಾಗ್ಲೂ ಕೂಡ ಅದ್ಭುತವಾದ ಕಾರ್ಯಕ್ರಮ. ಮುಂದೆ ಒಂದು ಕೆರೆ ಇದೆ, ಸುತ್ತಲೂ ತೋಟ ಇದೆ, ಹಿಂದೆ ಹಸಿರಿದೆ, ಮುಂದೆ ಕನ್ನಡ ಅಭಿಮಾನಿಗಳಿದ್ದೇವೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ವಿಚಾರಗೋಷ್ಠಿಯಲ್ಲಿ ಗೋಷ್ಠಿಯನ್ನ ಮಂಡಿಸಲಿಕ್ಕೆ ಬಂದಿರತಕ್ಕಂತಹ ಡಾಕ್ಟರ್ ಜೆ ಸೋಮಣ್ಣನವರ ಒಂದು ಕಿರು ಪರಿಚಯನ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಎಂತಕ್ಕಂತಹ ಕವಿವಾಣಿಯನ್ನ ಸ್ಮರಿಸುತ್ತಾ, ಶ್ರೀಯುತ ಸೋಮಣ್ಣನವರು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನವರು. ಇವರು 1/6/1962 ದೊಡ್ಡನೇರಳೆ ಗ್ರಾಮದಲ್ಲಿ ಜನಿಸ್ತಾರೆ. ಇವರ ತಂದೆ ಜವರಯ್ಯ, ತಾಯಿ ದೇವಮ್ಮ. ಇವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ MA ಪದವಿಯನ್ನು ಗಳಿಸಿ ಬಳಿಕ ಅದೇ ವಿಶ್ವವಿದ್ಯಾನಿಲಯದಲ್ಲಿ B.Ed ಪದವಿಯನ್ನು ಕೂಡ ಮುಗಿಸಿಕೊಳ್ತಾರೆ. ಹಾಗೆ UGC ವತಿಯಿಂದ ಅಶ್ವತ್ಥರ ಕಥಾ ಸಾಹಿತ್ಯದ ಬಗ್ಗೆ ಸಂಶೋಧನೆ ನಡೆಸಿ 2001ರಲ್ಲಿ ಡಾಕ್ಟರೇಟ್ ಪದವಿಯನ್ನು ಕೂಡ ಪಡ್ಕೊಳ್ತಾರೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವ ಗಾದೆಯ ಮಾತಿನಂತೆ ಇವರು ವ್ಯಾಸಂಗ ಮಾಡುವಾಗಲೇ ಬರವಣಿಗೆ ಬಗ್ಗೆ ಆಸಕ್ತಿ ಹೊಂದಿದ್ದಂಥವರು. ಹಾಗಾಗಿ ಇವರು ಹಲವಾರು ಕೃತಿಗಳನ್ನ ಬರೆದಿದ್ದಾರೆ. ಅವುಗಳಲ್ಲಿ ಕೆಲವನ್ನ ಮಾತ್ರ ನಾನು ಉಲ್ಲೇಖ ಮಾಡ್ತೇನೆ. ಮಾತು ಮೌನದ ಮಧ್ಯೆ, ಅಂಬೇಡ್ಕರ್ ಬದುಕು ಚಿಂತನೆ, ಅಂಬೇಡ್ಕರ್ ಮತ್ತು ಸಾಮಾಜಿಕ ನ್ಯಾಯ, ದಲಿತ ಲೋಕದ ನೋವು ಮತ್ತು ನಲಿವು ಇತ್ಯಾದಿ ಇವರ ಪ್ರಮುಖ ಕೃತಿಗಳು. ಉತ್ತಮ ಕವಿಯಾಗಿರ್ತಕ್ಕಂತಹ ಡಾಕ್ಟರ್ ಸೋಮಣ್ಣನವರು ಮೈಸೂರು ದಸರಾ ಗೋಷ್ಠಿ, ಹಾಗೆ ಹಾಸನ, ಬಿಜಾಪುರ, ಮೈಸೂರು ಮತ್ತು ಬೆಂಗಳೂರಿನಲ್ಲಿ ಏರ್ಪಡಿಸಿದಂತಹ ವಿವಿಧ ಗೋಷ್ಠಿ ಕಾರ್ಯಕ್ರಮಗಳಲ್ಲಿ ಕವಿಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಹೆಮ್ಮೆಯ ವಿಚಾರ. ಹಾಗೆ ಸಾಕ್ಷರತಾ ಆಂದೋಲನ, ಆಡಳಿತ ಇದೆ. ನಾನೆಲ್ಲ ಓದಿದ ನೆನಪು ಅದನ್ನು ಕೂಡ ನಿಮ್ಮ ಜೊತೆಗೆ ಹಂಚ್ಕೋತಾನೆ. ಇವತ್ತು ಈ 75 ವರ್ಷಗಳಲ್ಲಿ ಕುವೆಂಪು ಅವ್ರ ಬಗ್ಗೆ 400 ಪುಸ್ತಕಗಳು ಬಂದಿವೆ. ನಾನು ರೆಕಾರ್ಡ್ ದಾಖಲೆಗಳನ್ನು ಹೇಳ್ತಾ ಇರೋದು. 60 PhDಗಳು ಬಂದಾವೆ, 60 PhD. ಆಮೇಲೆ 1000ಕ್ಕಿಂತ ಹೆಚ್ಚು ಪ್ರಕಟಿತ ಲೇಖನಗಳಿದೆ ಅವ್ರ ಕುರಿತಂತೆ. ಇದು ಒಬ್ಬ ಕವಿ ಜಗದ ಕವಿ ಆಗೋದಕ್ಕೆ ಸಾಧ್ಯತೆ ಹೇಗಿದೆ ಅಂತ ನೀವು ಯೋಚನೆ ಮಾಡಿ. 75 ವರ್ಷಗಳಲ್ಲಿ ಇಷ್ಟೆಲ್ಲ ಆಯಿತು ಅಂತಂದ್ರೆ ಬಹುಶಃ ನಮ್ಮ ಕಲ್ಪನೆಗೂ ನಿಲುಕದಂತಹ ಒಂದು ವ್ಯಕ್ತಿತ್ವ ಅಂತ ನಾವು ಅಂದ್ಕೋಬಹುದು. ಇನ್ನು ನಮ್ಮ ದಿಕ್ಸೂಚಿ ಭಾಷಣಗಾರರು ಮಾತನಾಡ್ತಾ ಒಂದು ಮಾತನ್ನು ಹೇಳಿದರು. ಅವ್ರ ಕಾಲೇಜಿಂದು ಅವ್ರಿಗೆ ಮೆಮೊ ಕೊಟ್ಟ ವಿಷಯನ ಹೇಳಿದರು. ಅದಕ್ಕಿಂತ ಮೊದಲು ಇನ್ನೊಂದು ಇಂಪಾರ್ಟೆಂಟ್ ಇದೆ. ಜಯಚಾಮರಾಜೇಂದ್ರ ಒಡೆಯರು ಮೈಸೂರಿನ ಯುವರಾಜರಾಗಿದ್ದಂತಹ ಸಂದರ್ಭದಲ್ಲಿ ಕುವೆಂಪು ಅವರ ವಿದ್ಯಾರ್ಥಿ ಆಗಿದ್ರು. ಅವರು ಕುವೆಂಪು ಅವರ ವಿದ್ಯಾರ್ಥಿ ಆದಾಗ ಕನ್ನಡದಲ್ಲಿ ಅವರಿಗೆ 17 ಮಾರ್ಕ್ಸ್ ಬರ್ತದೆ. 17 ಮಾರ್ಕ್ಸ್. ವಿಶ್ವವಿದ್ಯಾಲಯದ ಮುಖ್ಯಸ್ಥರು ಮಹಾರಾಜರ ಮಗನಿಗೆ 17 ಮಾರ್ಕ್ಸ್ ಬಂದಿದೆ ಅಂತಂದ್ಬಿಟ್ಟು ಕರೀತಾರೆ ಅವ್ರನ್ನ ಕೇಳೋದಕ್ಕೆ ಇವರಿಗೂ ಮುಜುಗರ. ಹಾಗಾಗಿ ಅವರ ಗುರುಗಳಾದ TS ವೆಂಕಣ್ಣಯ್ಯನವರಿಗೆ ಹೇಳ್ತಾರೆ, ನೋಡಿ ಮಹಾರಾಜರ ಮಗನಿಗೆ 17 ಅಂಕ ಬಂದಿದೆ, ನೀವೇ ಒಂಚೂರು ಏನಾದರೂ ಹೇಳಿ ಅವರಿಗೆ ಅಂತ. ಇವರು ಪುನಃ ವೆಂಕಣ್ಣಯ್ಯನವರು ಬಹಳ ಮುಜುಗರದಿಂದ
ಅವ್ರು ಹೇಳಿದ್ರಲ್ಲ, ಬಹಳ ಪ್ರೀತಿಯಿಂದ ಅವ್ರ ಹತ್ರ ಹೋಗಿ ಕೇಳ್ತಾರೆ, ಏನಯ್ಯ ನೀನು ಅವರಿಗೆ 17 ಮಾರ್ಕ್ಸ್ ಕೊಟ್ಬಿಟ್ಟಿದೀಯಾ ಅಂತ. ಅವ್ರು ಹೇಳಿದ ಮಾತು ಬಹುಶಃ ಇವತ್ತಿನ ಶಿಕ್ಷಣದ ವ್ಯವಸ್ಥೆಗೆ ಬಹಳ ಪೂರಕ ಅಂತ ನಾನು ಅನ್ಕೋತೇನೆ. ನಾನು ಕೊಟ್ಟಿರೋದಲ್ಲ, ಅವನು ತಗೊಂಡಿರೋದು ಅಂತ ಹೇಳ್ತಾರೆ. ಆ ಅಂಕ ನಾನು ಕೊಟ್ಟಿರೋದಲ್ಲ, ಅವನು ತಗೊಂಡಿರೋದು ಅಂತ. ಅದನ್ನ ಹೇಳ್ಬಿಟ್ಟು ಆ ಉತ್ತರ ಪತ್ರಿಕೆಯನ್ನ ಅವ್ರ ಕೈಲಿ ಕೊಡ್ತಾರೆ. ಅಲ್ಲಯ್ಯ ನೋಡು, ಆ 17 ಇದ್ದಿದ್ದು 71 ಏನಾದ್ರು ಮಾಡ್ಬೋದಾ ಅಂತ ವೆಂಕಣ್ಣಯ್ಯ ಮತ್ತೆ ಕೇಳ್ತಾರೆ, ನೋಡು ಅಂತ. ಇಮಿಡಿಯೇಟ್ ಆಗಿ ಉತ್ತರ ಪತ್ರಿಕೆ ಕೊಟ್ಟು ಪೆನ್ನನ್ನು ಕೊಟ್ಟು, ನೋಡಿ ಸರ್ ನಿಮ್ಗೆ ಸಾಧ್ಯ ಆಗ್ತದೆ ಅಂತ ಆದ್ರೆ ನೋಡಿ ಸರ್ ಅಂತ ಹೇಳ್ತಾರೆ. ವೆಂಕಣ್ಣಯ್ಯನವರು ಏನೂ ಮಾತಾಡೋದಿಲ್ಲ, ಪ್ರಶ್ನೆ ಪತ್ರಿಕೆಯನ್ನು ವಾಪಸ್ ಇಸ್ಕೋತಾರೆ. ಬಹುಶಃ ಶಿಕ್ಷಕರಿಗಿರಬೇಕಾದ ಮೌಲ್ಯಗಳು, ಪ್ರಭುತ್ವದ ವಿರುದ್ಧ ನಾವು ಹೇಗೆ ನಿಂತ್ಕೋಬೇಕು ಅನ್ನೋದನ್ನ ಆ ಕಾಲದಲ್ಲಿ ತೋರಿಸ್ಕೊಟ್ಟಂತ ಒಬ್ಬ ಧೀಮಂತ ವ್ಯಕ್ತಿ ಅಂತಂದ್ರೆ ಕುವೆಂಪು ಅವರು. ಇದು ರಾಜರವರೆಗೆ ಸುದ್ದಿ ಹೋಗತ್ತೆ. ನಿಮ್ಮ ಮಗನ ಫೇಲ್ ಮಾಡಿಬಿಟ್ಟಿದ್ದಾರೆ, ನೋಡಿ ಏನು ಮಾಡ್ತೀರಿ ಅಂತ. ಒಂದು ಎನ್ಕ್ವೈರಿ ಕಮಿಟಿನೂ ಕೂಡ ಅವ್ರು ಹೇಳಿದಾಗೆ ಫಾರ್ಮ್ ಆಗತ್ತೆ. ಇದು ರಾಜರಿಗೂ ವಿಷಯ ಗೊತ್ತಾಗತ್ತೆ. ಬಟ್ ರಾಜರು ಏನೂ ಡಿಸಿಷನ್ ತಗೊಳ್ಳೋದಿಲ್ಲ. ಅವ್ರು ಕುವೆಂಪು ಅವ್ರಿಗೆ ಒಂದು ಸಂದೇಶ ಕಳಿಸ್ತಾರೆ. ಅಟ್ಲೀಸ್ಟ್ ವಾರದಲ್ಲಿ 3 ದಿನ ನೀವು ನಮ್ಮ ಮನೆಗೆ ಬಂದು ನನ್ನ ಮಗನಿಗೆ ಪಾಠ ಮಾಡಬಹುದೇ, ನಿಮಗೆ 100 ರೂಪಾಯಿ ಸಂಭಾವನೆ ಕೊಡ್ತೇನೆ. ಆ ಕಾಲದಲ್ಲಿ 100 ರೂಪಾಯಿ ಸಂಭಾವನೆ ಕೊಡ್ತೇನೆ, ಹೋಗಿ ಬರೋದಕ್ಕೆ ನಿಮಗೆ ಕಾರಿನ ವ್ಯವಸ್ಥೆ ಮಾಡ್ತೇನೆ ಅಂತ ಕುವೆಂಪು ಅವರು ಅದನ್ನು ತಿರಸ್ಕರಿಸ್ತಾರೆ. ತಿರಸ್ಕರಿಸಿದ ನಂತರ ಒಂದು ಹಸಿರು ಪರಿಸರದಲ್ಲಿ ಶನೇಶ್ವರ ದೇವಸ್ಥಾನದ ಅಂಗಳದಲ್ಲಿ ನಾವೆಲ್ಲರೂ ಸೇರಿಕೊಂಡಿದ್ದೇವೆ. ಎಲ್ಲ ಸಮಾನ ಮನಸ್ಕರು. ಏನಂದರೆ ಕಣಿವೆಕಟ್ಟೆ ಎಲ್ರಿಗೂ ಸಾಹಿತ್ಯ ಪರಿಷತ್ ಇದೆ, ಬೇರೆ ಬೇರೆ ಕನ್ನಡ ಸಿರಿ ಬಳಗ ಇದೆ, ಹಿಂಗೆ ಬೇರೆ ಬೇರೆ ಸಂಘಟನೆಗಳಿದೆ. ಇದೇ ಕಣಿವೆಕಟ್ಟೆ ಅಂತ. ಇದು ಸುಮಾರು 30 ವರ್ಷಗಳ ಹಿಂದೆ, ಏನು 93ನೇ ಸಾಲಿನಲ್ಲಿ ನಾವು ಕಣಿವೆಯಲ್ಲಿ ಆರಂಭಿಸಿದ್ದು. ಆ ವೇಳೆಯಲ್ಲಿ ಚಿಂತನ ಚಾವಡಿ ಅಂತ ವೇದಿಕೆನೂ ಕೂಡ ಇತ್ತು. ಆದರೆ ಸಾಹಿತ್ಯ ಪರಿಷತ್ ಇದ್ದರೂ ಕೂಡ ಈ ಭಾಗದಲ್ಲಿ ಒಂದು ಸಾಹಿತ್ಯ ಚಟುವಟಿಕೆ ವಿಚಾರ ಸಂಕಿರಣ ಮಾಡಬೇಕಂತ ಹೇಳಿ ಭಾರತಧ್ವಜದ ಪತ್ರಿಕೆನೂ ಕೂಡ ಇತ್ತು. ಆಗ ನಾವೆಲ್ಲರೂ ಸೇರಿ ಅಂತ ಒಂದು ಕಣಿವೆ ದೇವಸ್ಥಾನದಲ್ಲಿ ಹಲವಷ್ಟು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಹಾಗೆ ತೊನ್ನೂರು ಮಠ, ಪಾಲಿಟೆಕ್ನಿಕ್ ಕಾಲೇಜು, ಹಿಂಗೆ ಎಲ್ಲೆಲ್ಲಿ ಕಾರ್ಯಕ್ರಮ ಅಲ್ಲಿ ಮಾಡ್ತಾ ಇದ್ವಿ. ಒಂದು ಏನಂದರೆ ವಿಚಾರ ಸಂಕಿರಣ ನಡೀತಾ ಇತ್ತು. ಒಂದು ಕಾರ್ಯಕ್ರಮಕ್ಕೆ DC ಚಿಕ್ಕಣ್ಣವರು ಕೂಡ ಬಂದಿದ್ದರು. ಯಾರು ಮನೆಯಲ್ಲಿ ತಯಾರು ಮಾಡ್ತಿರ್ಲಿಲ್ಲ, ನಾವೆಲ್ಲ ತೊಗೊಂಡೋಗಿ ಭಟ್ರಿಗೆ ಹೇಳಿ ಮನೆಯಿಂದ ಅಕ್ಕಿ ಕೊಟ್ಟು ಚಿತ್ರಣ ಮಾಡಿಸ್ಕೊಡ್ತಾ ಇದ್ವಿ. ಅದಕ್ಕೆ ಭಾರತಧ್ವಜ ಏನು ಮಾಡ್ತಾರೆ DC. ನ್ಯೂಸ್ ಕ್ರಮಕ್ಕಾಗಿ ಡಾಕ್ಟರ್ ಹಿಜುಮರಗು ಕೋಟಿ, ಕುಶಾಲನಗರ. ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ 26ನೇ ನೂತನ ಶಾಖೆ ನಾಪೋಕ್ಲುವಿನ ಕಕ್ಕಬೆಯಲ್ಲಿ ಲೋಕಾರ್ಪಣೆಗೊಳಿಸಲಾಯಿತು. ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ 26ನೇ ನೂತನ ಶಾಖೆ ಶ್ರೀ ಪಾಡಿ ಇಗುತ್ತಪ್ಪನ ನೆಲೆಯಾದ ಕಕ್ಕಬೆಯಲ್ಲಿ ಜನಸೇವೆಗೆ ಲೋಕಾರ್ಪಣೆಗೊಂಡಿದ್ದು, ಕಕ್ಕಬೆ ವ್ಯಾಪ್ತಿಯ ಗ್ರಾಹಕರು ನೂತನ ಶಾಖೆಯ ಸದುಪಯೋಗಪಡಿಸಿಕೊಳ್ಳಬೇಕು ಹಾಗೂ ಗ್ರಾಹಕರ ಸಹಕಾರದಿಂದ ಕಕ್ಕಬೆ ಶಾಖೆಯು ಕೊಡಗು DCC ಬ್ಯಾಂಕಿನ ಅತ್ಯುತ್ತಮ ಶಾಖೆಗಳಲ್ಲಿ ಒಂದಾಗಬೇಕಿದೆ ಎಂದು ಕರ್ನಾಟಕ ರಾಜ್ಯ ಸಹಕಾರ ಅಪೆಕ್ಸ್ ಬ್ಯಾಂಕ್ನ ನಿರ್ದೇಶಕ ಹಾಗೂ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಅಧ್ಯಕ್ಷರಾದ ಕೂಡಂದೇರ ಪಿ ಗಣಪತಿ ತಿಳಿಸಿದರು. ಕಕ್ಕಬೆಯಲ್ಲಿ ಆಯೋಜಿಸಲಾಗಿದ್ದ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ 26ನೇ ನೂತನ ಶಾಖೆಯ ಕಟ್ಟಡವನ್ನು ಲೋಕಾರ್ಪಣೆ ಮಾಡಿ ಬಳಿಕ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ಫೆಬ್ರವರಿ 25ರ ಮಹಾಶಿವರಾತ್ರಿಯ ಶುಭ ದಿನದಂದು ಬ್ಯಾಂಕಿನ ಕುಶಾಲನಗರ ಶಾಖೆಯ ನೂತನ ಸ್ವಂತ ಕಟ್ಟಡವನ್ನು ಉದ್ಘಾಟಿಸಲಾಗುವುದು. ಮುಂದಿನ 6 ತಿಂಗಳ ಒಳಗೆ 27ನೇ ಶಾಖೆಯನ್ನು ಕುಶಾಲನಗರ ತಾಲೂಕಿನ ಗುಡ್ಡಹೊಸೂರಿನಲ್ಲಿ ಪ್ರಾರಂಭಿಸಲಾಗುವುದು. ಮುಂದಿನ ದಿನಗಳಲ್ಲಿ ಪೊನ್ನಂಪೇಟೆ ತಾಲೂಕಿನ ಕಾನೂರು, ಕುಶಾಲನಗರ ತಾಲೂಕಿನ ಕೂಡ್ಮಂಗಳೂರು, ಚಟ್ಟಳ್ಳಿ ಹಾಗೂ ಸೋಮರ್ಪೇಟೆ ತಾಲೂಕಿನ ಆಲೂರು ಸಿದ್ದಾಪುರದಲ್ಲಿ ಮತ್ತಷ್ಟು ಶಾಖೆಗಳನ್ನು ತೆರೆಯಲು ಆಡಳಿತ ಮಂಡಳಿ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಂಡು ಅನುಮತಿಗಾಗಿ RBIಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಈ ಮೂಲಕ ಜಿಲ್ಲಾ ಬ್ಯಾಂಕಿನ ಶಾಖೆಗಳನ್ನು ಜಿಲ್ಲಾದ್ಯಂತ ತೆರೆದು ಬ್ಯಾಂಕಿಂಗ್ ಸೇವೆಯನ್ನು ಜಿಲ್ಲೆಯ ಜನತೆಯ ಕೈಗೆಟುಕುವಂತೆ ಮಾಡಲಾಗುವುದು ಎಂದರು. ಕಕ್ಕಬೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಕಲ್ಯಾಟಂಡ ಎ ತಮ್ಮಯ್ಯ ಮಾತನಾಡಿ, ಕಕ್ಕಬೆಯಲ್ಲಿ ಬ್ಯಾಂಕಿನ ಶಾಖೆ ತೆರೆದಿರುವುದು ಈ ಭಾಗದ ಜನರಿಗೆ ಅನುಕೂಲವಾಗಿದೆ. ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಂಡು ಸಂಘದ ಅಭಿವೃದ್ಧಿಗೆ ಸಹಕರಿಸುವಂತೆ ಮನವಿ ಮಾಡಿಕೊಂಡರು. ನಬಾರ್ಡ್ನ ನಿವೃತ್ತ ಜಿಲ್ಲಾ ವ್ಯವಸ್ಥಾಪಕ ಮುಂಡಂಡ ಸಿ ನಾಣಯ್ಯ ಮಾತನಾಡಿ, ಕೊಡಗಿನಂತಹ ಚಿಕ್ಕ ಜಿಲ್ಲೆಯಲ್ಲಿ ಕೊಡಗು DCC ಬ್ಯಾಂಕ್ ಅದ್ಭುತ ಸಾಧನೆ ಮಾಡಿದ್ದು, ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಸದಸ್ಯರು
ಸಿಬ್ಬಂದಿಗಳು ಮತ್ತು ಕೊಡಗಿನ ಗ್ರಾಹಕರೇ ಕಾರಣ ಎಂದರು. ನೂತನ ಶಾಖೆಯ ಭದ್ರತಾ ಕೊಠಡಿಯನ್ನು ಉಪಾಧ್ಯಕ್ಷ ಕೆಎಸ್ ಹರೀಶ್ ಪೂವಯ್ಯ ಉದ್ಘಾಟಿಸಿದರು. ನಗದು ಕೌಂಟರಿನ ಉದ್ಘಾಟನೆಯನ್ನು ಕಲ್ಯಾಟಂಡ ಮುತ್ತಪ್ಪ ನೆರವೇರಿಸಿದರು. ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷ ಪಳೆಯಿಂದ ಯು ರಾಬಿನ್ ದೇವಯ್ಯ ಮಾತನಾಡಿ ಶುಭ ಹಾರೈಸಿದರು. ಇದೇ ಸಂದರ್ಭ ವಿವಿಧ ಸಹಕಾರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಚುನಾಯಿತ ಪ್ರತಿನಿಧಿಗಳು, ಸಂಸ್ಥೆಯ ಸಿಬ್ಬಂದಿ ವರ್ಗ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಎರಡೂ ಸಂಸ್ಥೆಗಳು ಏಕಕಾಲದಲ್ಲಿ ಮೇಲೆ ಬರ್ತಕ್ಕಂಥ ಕೆಲಸಗಳಿಗೆ ನಾವೆಲ್ಲರೂ ಕೂಡ ಶ್ರಮವನ್ನು ವಹಿಸಬೇಕು ಅಂತ ಹೇಳ್ತಾ, ಇಲ್ಲಿರ್ತಕ್ಕಂಥ DCC ಬ್ಯಾಂಕ್ನ ನಿರ್ದೇಶಕರುಗಳು, ಪ್ಯಾಕ್ಸ್ನ ನಿರ್ದೇಶಕರುಗಳು ಕೂಡ ಇದರೊಂದಿಗೆ ಒಂದು ಸಹಕಾರದೊಂದಿಗೆ ಈ ಸಂಸ್ಥೆ ನಡೆದುಕೊಂಡು ಹೋಗಲಿ. ಮುಂದಿನ ದಿನಗಳಲ್ಲಿ ಇದು ಒಂದು ಉತ್ತಮ ಒಂದು ಸಂಸ್ಥೆಯಾಗಿ ಹೊರಬರಲಿ ಅಂತ ಹೇಳಿ ಆಶಿಸ್ತಾ, ಹಾಗೇನೆ ಈ ಬಾರಿಯ ಒಂದು ಆಡಳಿತ ಮಂಡಳಿ, ಬಹುಶಃ ಒಂದು ಆಡಳಿತ ಮಂಡಳಿಯಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗಳು ಎಲ್ಲೋ ಒಂದು ಕಡೆ ಮೊದಲು ಇದ್ದಂಥದ್ದು ನಾವು ನೋಡಿದ್ದೇವೆ. ಅದೇನೋ ನಮ್ಮಲ್ಲಿ ಗಾದೆ ಹೇಳ್ತಾರೆ, ಎತ್ತು ಏರಿಗೆಳೆದ್ರೆ ಕೋಣ ನೀರಿಗೆಳೀತು ಅಂತ ಹೇಳುವಂಥದ್ದು. ಆಡಳಿತ ಮಂಡಳಿಯಲ್ಲೇ ಎರಡು ಗುಂಪು ಅಂತ ಹೇಳೋದಕ್ಕಿಂತ ಅಭಿಪ್ರಾಯದಲ್ಲಿ ಭಿನ್ನತೆ ಅಂತ ಹೇಳ್ಬೋದು. ಅವರೊಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರೆ ಇವರೊಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಕ್ಕಂಥ ನಾವು ಕಾಣ್ತಾ ಇದ್ವಿ. ಆದರೆ ಒಂದು ಸಂಸ್ಥೆ ಮುನ್ನಡೆಬೇಕು ಅಂತ ಹೇಳಿದ್ರೆ, ಒಂದು ಸಂಸ್ಥೆ ಲಾಭದಾಯಕವಾಗಿ ಮುಂದೆ ಹೋಗಬೇಕು ಅಂತ ಹೇಳಿದ್ರೆ ಅದರಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಗೆ ಒಂದು ಇಚ್ಛಾಶಕ್ತಿ ಇರಬೇಕು. ನಾವೆಲ್ಲರೂ ಒಂದೇ ಏಕ ಅಭಿಪ್ರಾಯಕ್ಕೆ ಬರುವಂತದ್ದಾಗಬೇಕು. ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಸಹಜ. ಅದರ ಕೊನೆಗೆ ಔಟ್ಕಮ್ ಏನಿರಬೇಕು ಅಂತ ಹೇಳಿದ್ರೆ ಸರ್ವಾನುಮತದ ಒಂದೇ ಅಭಿಪ್ರಾಯದಿಂದ ನಾವು ಹೊರಗೆ ಬಂದಾಗ ಮಾತ್ರ ಆ ಒಂದು ಸಂಸ್ಥೆ ಉತ್ತಮವಾಗಿ ನಡೀಲಿಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯಾದಂಥ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡಲಿಕ್ಕೆ ಶ್ರೀಗುತ್ತಪ್ಪ ದೇವರು ನಮ್ಮ ಕಾವೇರಿ ಮಾತೆ ಕೂಡ ಆಶೀರ್ವಾದ ನೀಡಲಿ. ಈ ಸಂಸ್ಥೆಗೆ ಎಲ್ಲ ಸಂಸ್ಥೆಗಳು ಅತಿ ಹೆಚ್ಚು ಗ್ರಾಹಕರನ್ನು ಹೊಂದುವುದರ ಒಂದಿಗೆ ಒಂದು ದೊಡ್ಡ ಸಂಸ್ಥೆಯಾಗಿ ಬೆಳೀಲಿ. ಕರ್ನಾಟಕದಲ್ಲಿ ಬಹುಶಃ ಇವತ್ತು ಅತಿ ಹೆಚ್ಚು ಶಾಖೆಯನ್ನು ಹೊಂದಿರ್ತಕ್ಕಂತ ಹೇಳಿದ್ರು ಅವರು. ಇವತ್ತು ಉತ್ತರ ಕನ್ನಡ ಇರ್ಬೋದು, ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳಿರ್ಬೋದು, ಮಂಡ್ಯ ಇರ್ಬೋದು, ಬೆಳಗಾವಿ ಇರ್ಬೋದು, ಅದರಲ್ಲಿ ಜನಸಂಖ್ಯೆನೂ ಅಷ್ಟೇ ಇರೋದ್ರಿಂದ ಶಾಖೆಗಳು ಹೆಚ್ಚು ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ. ಬಹುಶಃ ನಮ್ಮ ಜನಸಂಖ್ಯೆ, ಕೊಡಗಿನ ಜನಸಂಖ್ಯೆ 6 ಲಕ್ಷ. ಈ ಜನಸಂಖ್ಯೆಯಲ್ಲಿ ಇಷ್ಟೊಂದು 26 ಶಾಖೆಗಳು, 26ನೇ ಇಸವಿಗೆ 26 ಶಾಖೆಗಳನ್ನ ಮಾಡಿದ್ದೀರಿ. ಮುಂದಿನ ದಿನಗಳಲ್ಲಿ ಈ ಶಾಖೆಗಳು ಹೆಚ್ಚು ಆಗುವುದರ ಒಂದಿಗೆ ಕೇಂದ್ರ ಬ್ಯಾಂಕ್ ಅತಿ ಹೆಚ್ಚು ಶಾಖೆಗಳನ್ನು ಹೊಂದಿರತಕ್ಕಂತಹ ಒಂದು ಸಂಸ್ಥೆ ಆಗಲಿ ಅಂತ ಹೇಳಿ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಮಾಡಿಕೊಂಡು ಹೋಗಬೇಕಂತಹ ಎಲ್ಲ ಜವಾಬ್ದಾರಿಯು ಕೂಡ ನಮ್ಮ ಗ್ರಾಹಕ ಬಂಧುಗಳಲ್ಲಿ ಇರ್ತದೆ. ಹಾಗಾಗಿ ನನ್ನ ಮನವಿ ಅಂತಂದ್ರೆ, ಇವತ್ತು ಈ ಇಗ್ಗುತ್ತಪ್ಪ ಸನ್ನಿಧಿಯ ಬೆಳ್ಳಿ ಕೊಡೆಯ ಅಡಿಯಲ್ಲಿ ಇವತ್ತು ಈ ಒಂದು ಕಕ್ಕಬೆ ಅನ್ನುವಂತಹ ಸ್ಥಳದಲ್ಲಿ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ 26ನೇ ಶಾಖೆ ಇವತ್ತು ಪ್ರಾರಂಭಗೊಂಡಿದೆ. ಇದು ನಾಳೆಗೆ ಅತ್ಯುತ್ತಮ ಶಾಖೆಯಾಗಿ ಹೊರಹೊಮ್ಮುವಂತಹ ಎಲ್ಲ ವಿಶ್ವಾಸ ನನ್ನಲ್ಲಿದೆ. ಅದೆಲ್ಲವನ್ನ ಆ ವಿಶ್ವಾಸವನ್ನ ಮುಂದೆ ಅದು ನಿಜಕ್ಕೂ ಕೂಡ ಇದು ಒಂದು ಅತ್ಯುತ್ತಮ ಒಂದು ಶಾಖೆಯಾಗಿ ಹೊರಹೊಮ್ಮುತ್ತೆ ಅನ್ನೋದನ್ನ ಸಾಬೀತು ಮಾಡುವ ಜವಾಬ್ದಾರಿ ನಿಮಗಿರಬೇಕಾಗುತ್ತೆ. ನೀವೆಲ್ಲರೂ ಕೂಡ ಈ ಬ್ಯಾಂಕ್ ಅನ್ನ ಕೈ ಹಿಡಿದು ಮುನ್ನಡೆಸಬೇಕು. ದಯವಿಟ್ಟು ನೀವುಗಳು ಗ್ರಾಮೀಣ ಬ್ಯಾಂಕ್ಗಳಾಗಲಿ ಅಥವಾ ರಾಷ್ಟ್ರೀಕೃತ ಬ್ಯಾಂಕುಗಳೇ ಆಗಲಿ, ಈ ಎಲ್ಲ ಬ್ಯಾಂಕುಗಳಿರತಕ್ಕಂಥ ಎಲ್ಲ ಸಂಬಂಧವನ್ನ ಕೈಬಿಟ್ಟು ಈ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಕೈ ಹಿಡಿದು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕುಗಳಲ್ಲಿ ನೀವು ನಿಮ್ಮ ವ್ಯವಹಾರಗಳನ್ನು ದಯವಿಟ್ಟು ಮಾಡಿ. ನಿಮ್ಮ ಹೂಡಿಕೆಗಳು ಅಲ್ಪವಾಗಿರಬಹುದು ಅಥವಾ ಅಗಾಧವಾದಂತಹ ಹೂಡಿಕೆಯಾಗಿರಬಹುದು. ಆ ಹೂಡಿಕೆಯನ್ನ ನಮ್ಮ ಈ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಶಾಖೆಯಲ್ಲೇ ಮಾಡಿಕೊಂಡು ನಿಮ್ಮ ಸಾಲವನ್ನು ಕೂಡ ಇದೇ ಬ್ಯಾಂಕಿನಿಂದ ನೀವು ಪಡೆಯುವಂತಾಗಬೇಕು. ಆ ನಿಟ್ಟಿನಲ್ಲಿ ನೀವು ಈ ಶಾಖೆಯನ್ನ ನೀವು ಬೆಳೆಸುವುದರ ಜೊತೆಯಾಗಿ ನಿಮ್ಮನ್ನು ಕೂಡ ನೀವು ಬೆಳೆಸುವಂತಹ ಒಂದು ವಾತಾವರಣ ನಿರ್ಮಾಣ ಆಗಲಿ ಅನ್ನುವಂಥ ಒಂದು ಮಾತನ್ನು ಹೇಳುತ್ತೇನೆ. 100ಕ್ಕೆ 96 ಅಂಕಗಳನ್ನು ಗಳಿಸುವುದರ ಮೂಲಕ ನಾವು ಅತಿ ಹೆಚ್ಚು ಅಂಕಗಳನ್ನು 104 ವರ್ಷದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಪಡ್ಕೊಂಡಿದ್ದೀವಿ. ಹಿಂದೆಲ್ಲ ಆಡಿಟ್ ಅಂಕ ಎಷ್ಟು ಬರ್ತಾ ಇದೆ ಅಂದರೆ 80, 86, 87, ಗರಿಷ್ಠ ಅಂದರೆ 90 ಬರ್ತಾ ಇತ್ತು. ಆದರೆ ಇವತ್ತು 96 ಅಂಕಗಳನ್ನು ಪಡೆಯುವುದರ ಮೂಲಕ ನಮ್ಮ ಸಿಬ್ಬಂದಿಗಳು ಮತ್ತು ನಮ್ಮ ಗ್ರಾಹಕರು ಬಹಳ ಚೆನ್ನಾಗಿ ಸಹಕಾರದೊಂದಿಗೆ ಈ ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯವಾಗಿದೆ. ಅಂದರೆ
ಒಂದು ಆಡಿಟ್ ವರದಿಯಲ್ಲಿ ಅಂಕಗಳನ್ನು ಪಡಿಬೇಕಾದ್ರೆ ಮತ್ತೆ ಬರೀ ಬಾಂಡ್ ಗಣಪತಿಯವರು ಮತ್ತು ನಮ್ಮ ನಿರ್ದೇಶಕರು ಮಾತ್ರ ಕಾರಣಕರ್ತರಲ್ಲ. ನಮ್ಮಲ್ಲಿ ಇರುವಂಥ ಸುಮಾರು 1,68,000 ವಿವಿಧ ರೀತಿಯ ಗ್ರಾಹಕರಿದ್ದಾರೆ, ಠೇವಣಾತಿ ಹೊಂದಿದವರಿದ್ದಾರೆ, ಉಳಿತಾಯ ಖಾತೆಯನ್ನು ಹೊಂದಿದ್ದಾರೆ. ಅವರೆಲ್ಲ ಸಮಯಕ್ಕೆ ಸರಿಯಾಗಿ ಎಲ್ಲ ರೀತಿಯಲ್ಲೂ ಸಹಕಾರ ಕೊಡುವುದರ ಮೂಲಕ ಮತ್ತು ಕೊಡಗಿನಲ್ಲಿರುವಂಥ ಸುಮಾರು 254 ನಮ್ಮ ಸದಸ್ಯ ಸಹಕಾರ ಸಂಘಗಳು ಇವತ್ತು ಕಾರ್ಯವನ್ನು ನಿರ್ವಹಿಸುವುದರ ಮೂಲಕ ನಮ್ಮಲ್ಲಿ ಅವರು ಸದಸ್ಯತ್ವವನ್ನು ಹೊಂದಿ ಅವರು ಸಹ ಸಂಘ ಸಂಸ್ಥೆಯವರು ಪಡೆದಂಥ ಸಾಲಗಳನ್ನು ಅವಧಿಗೆ ಸರಿಯಾಗಿ ಮರುಪಾವತಿ ಮಾಡುವುದರ ಮೂಲಕ ಈ ಎಲ್ಲ ಪರಿಶ್ರಮಕ್ಕೆ ಬೆಲೆ ಸಿಕ್ಕಿದಂಥ ಮಾತನ್ನು ಇವತ್ತು ಅತಿ ಹೆಮ್ಮೆಯಿಂದ ಹೇಳುವುದರ ಮೂಲಕ ಕಳೆದ ಸಾಲಿನಲ್ಲಿ ನಾವು 31/3/2025ಕ್ಕೆ ಸುಮಾರು 23.63 ಕೋಟಿಯಷ್ಟು ಲಾಭವನ್ನು ಗಳಿಸಿ ಅತಿ ಹೆಚ್ಚು ಅಂದರೆ 104 ವರ್ಷದಲ್ಲಿ ಅತಿ ಹೆಚ್ಚು ಲಾಭ ಗಳಿಸಿದಂಥ ವರ್ಷ ನಮ್ಮದು ಲಾಸ್ಟ್ ವರ್ಷ ಆರ್ಥಿಕ ವರ್ಷ. ಅದರಲ್ಲಿ ನಾವು 16,70,00,000 ನಾವು ಲಾಭವನ್ನು ಘೋಷಣೆ ಮಾಡಿ ಸುಮಾರು 9 ಕೋಟಿಯಷ್ಟು ಲಾಭವನ್ನು ವಿವಿಧ ನಿಧಿಗಳಿಗೆ ಕಾಯ್ದಿರಿಸುವುದರ ಮೂಲಕ ಬ್ಯಾಂಕಿನ ಸ್ವಂತ ಬಂಡವಾಳವನ್ನು ಹೆಚ್ಚಿಗೆ ಮಾಡಲು ನಾವು ಶ್ರಮವನ್ನು ವಹಿಸಿರುತ್ತೇವೆ. ಅದೇ ರೀತಿ ಲಾಸ್ಟ್ ಇಯರ್ ಏನು 16.70 ಕೋಟಿ ಲಾಭವನ್ನು ಗಳಿಸುವುದರ ಮೂಲಕ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೊಡುವಂಥ ಡಿವಿಡೆಂಡ್, ನಾವು ಏನು ಸದಸ್ಯ ಸಹಕಾರ ಸಂಘಗಳಿಗೆ ಕೊಡುವಂಥ ಡಿವಿಡೆಂಟ್ 13% ಡಿವಿಡೆಂಟನ್ನು ಕೊಟ್ಟಿದ್ದೀವಿ. ಯಾವುದೇ ಒಂದು DCC ಬ್ಯಾಂಕ್ ಇದುವರೆಗೆ 13% ಡಿವಿಡೆಂಡ್ನ ಕೊಡಲೇ ಇಲ್ಲ. ಬೇರೆ ಬೇರೆ ನಮ್ಮ ಜಿಲ್ಲೆಯನ್ನು ಹೊರತುಪಡಿಸಿ ಬೇರೆ ಜಿಲ್ಲೆಗಳನ್ನು ನಾವು ನೋಡಿದಾಗ ಅವರು ಬರೀ ಕೇವಲ 3-4 ಗರಿಷ್ಠ ಅಂದರೆ 6% ಮಾತ್ರ ಡಿವಿಡೆಂಡ್ ಕೊಡ್ತಾರೆ. ಆದರೆ ನಾವು ಸೊಸೈಟಿಯ ಹಿತವನ್ನು ಕಾಪಾಡೋದರ ಮೂಲಕ 13% ಡಿವಿಡೆಂಟನ್ನು ಕೊಡುವುದರ ಮೂಲಕ ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಡಿವಿಡೆಂಟನ್ನು ಘೋಷಣೆ ಮಾಡಿದ್ರಿಂದ ಏಕೈಕ ಬ್ಯಾಂಕ್ ಅಂದರೆ ಅದು ಕೊಡಗು DCC ಬ್ಯಾಂಕ್. ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಸಮಯಕ್ಕೆ ಸರಿಯಾಗಿ ಬೆಳಿಗ್ಗೆ ಈ ಕಾರ್ಯಕ್ರಮ 2ನೇ ತಾರೀಕಿಗೆ ಗಣಪತಿ ಹೋಮವನ್ನು ನಮ್ಮ ಆಡಳಿತ ಮಂಡಳಿ ನಾವು ತೀರ್ಮಾನವನ್ನು ಮಾಡಿದ್ದು. ಅದರ ಕಾರಣಾಂತರಗಳಿಂದ ನಮ್ಮ ಅಧ್ಯಕ್ಷರ ತಾಯಿಯವರು ದೈವಾಧೀನಂತ ಸಂದರ್ಭ ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕ್ಯಾರ್ಪೇಟೆ ಪಟ್ಟಣದ ಬಿಜೆ ಸ್ಕೂಲ್ ಆವರಣದಲ್ಲಿ ಏಪ್ರಿಲ್ ಮಾಸದಲ್ಲಿ ಹಮ್ಮಿಕೊಂಡಿರುವ ಗ್ರಾಮ ಸಂದರ್ಶನ ಪಾದಯಾತ್ರೆ ಕುರಿತು ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠವು ಪದ್ಮಭೂಷಣ ವೈರವೈದ್ಯ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳ ಪರಿಶ್ರಮದ ಫಲವಾಗಿ ಇಂದು ವಿಶ್ವಮಟ್ಟದಲ್ಲಿ ಪ್ರಖ್ಯಾತಿಯನ್ನು ಪಡೆದಿದೆ. ಶ್ರೀಮಠದ ಪೀಠಾಧಿಪತಿಗಳಾದ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಶ್ರೀಮಠವನ್ನ ಸಮರ್ಥವಾಗಿ ಮುನ್ನಡೆಸುತ್ತಿದ್ದಾರೆ ಎಂದು ರಾಜ್ಯದ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ ತಿಳಿಸಿದರು. ಕ್ಯಾರ್ಪೇಟೆ ಪಟ್ಟಣದ ಬಿಜಿಎಸ್ ಸ್ಕೂಲ್ ಆವರಣದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ವತಿಯಿಂದ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳು ಏಪ್ರಿಲ್ ಮಾಸದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿರುವ ಗ್ರಾಮ ಸಂದರ್ಶನ ಪಾದಯಾತ್ರೆ ಕಾರ್ಯಕ್ರಮದ ಅಂಗವಾಗಿ ಆಯೋಜಿಸಿದ್ದ ಪೂರ್ವಭಾವಿ ಸಮಾಲೋಚನಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಕಳೆದ 20 ವರ್ಷಗಳ ಹಿಂದೆ ಕ್ಯಾರ್ಪೇಟೆ ತಾಲೂಕಿನ ಪ್ರತಿ ಗ್ರಾಮಗಳಿಗೆ ಪಾದಯಾತ್ರೆ ಮಾಡಿ ತೆಂಗಿನಕಾಯಿ, ಭತ್ತ ಸೇರಿದಂತೆ ದೇಣಿಗೆ ಸಂಗ್ರಹಿಸಿದ್ದ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳು ವೈರವೈದ್ಯರಾದ ನಂತರ ಪ್ರಸ್ತುತ ಪೀಠಾಧಿಪತಿಗಳಾಗಿರುವ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಕ್ಯಾರ್ಪೇಟೆ ತಾಲೂಕು ಸೇರಿದಂತೆ ಮಂಡ್ಯ ಜಿಲ್ಲೆಯ ವಿವಿಧ ತಾಲೂಕುಗಳ ಗ್ರಾಮಗಳಿಗೆ ಭೇಟಿ ನೀಡಿ ಶ್ರೀಮಠದ ಸದ್ಭಕ್ತರನ್ನ ಭೇಟಿ ಮಾಡಲು ಸಾಧ್ಯವಾಗಿರಲಿಲ್ಲ. ಆದ್ದರಿಂದಾಗಿ ಮಂಡ್ಯ ಜಿಲ್ಲೆಯ ವಿವಿಧ ತಾಲೂಕುಗಳ ಗ್ರಾಮಗಳಿಗೆ ಪಾದಯಾತ್ರೆ ಮೂಲಕ ಭಕ್ತರ ಮಠದ ಭಕ್ತರ ಮನೆಗಳಿಗೆ ಭೇಟಿ ಮಾಡಿ ಕುಶಲೋಪರಿ ನಡೆಸುವ ಜೊತೆಗೆ ಶ್ರೀಮಠದ ಅಭಿವೃದ್ಧಿಗಾಗಿ ನಿಧಿ ಸಂಗ್ರಹಿಸಲು ಮುಂದಾಗಿರುವ ಶ್ರೀಗಳ ಆಲೋಚನೆಯು ಸ್ವಾಗತವಾಗಿದೆ ಎಂದರು. ಕ್ಯಾರ್ಪೇಟೆ ತಾಲೂಕಿನ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಸದ್ಭಕ್ತರ ಸಭೆಯ ಅಧ್ಯಕ್ಷತೆಯನ್ನ ಶಾಸಕರಾದ HT ಮಂಜು ವಹಿಸಿ ಮಾತನಾಡಿದರು. ಮಾಜಿ ಶಾಸಕರಾದ KB ಚಂದ್ರಶೇಖರ್, ಸಮಾಜ ಸೇವಕ RTO ಮಲ್ಲಿಕಾರ್ಜುನ್, ಹಿರಿಯ ರಾಜಕೀಯ ಮತ್ಸದಿ ನಾಯಕನಹಳ್ಳಿ ಬಿ ನಂಜಪ್ಪ ಸಭೆಯಲ್ಲಿ ಮಾತನಾಡಿದರು. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಕೀರ್ತಿನಾಥ ಸ್ವಾಮೀಜಿ ಪೂರ್ವಭಾವಿ ಸಭೆಯ ದಿವ್ಯ ಸಾನ್ನಿಧ್ಯ ವಹಿಸಿದರು. ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಿಂದಾಗಿ ಮೈಸೂರಿನಲ್ಲಿದ್ದ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಮೀಟಿಂಗ್ ಮೂಲಕ ಸದ್ಭಕ್ತರೊಂದಿಗೆ ಸಮಾಲೋಚನೆ ನಡೆಸಿ ಕ್ಯಾರ್ಪೇಟೆ ತಾಲೂಕಿನಲ್ಲಿ ನಡೆಯುತ್ತಿರುವ ಗ್ರಾಮ ಯಾತ್ರೆ ಹಾಗೂ ಸದ್ಭಕ್ತರ ಭೇಟಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡುವಂತೆ ಮನವಿ ಮಾಡಿದರು. ಕೆಪಿಸಿಸಿ ಸದಸ್ಯ ಕಿಕ್ಕೇರಿ ಸುರೇಶ್, ಮಂಡ್ಯ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿರ್ದೇಶಕ ಶ್ರೀಧರ ಅಂಬರೀಶ್, ಕಾಂಗ್ರೆಸ್ ನಾಯಕರಾದ BN ದೇವರಾಜು, MD ಕೃಷ್ಣಮೂರ್ತಿ, ವಿಜಯ ರಾಮೇಗೌಡ, ಮಂಡ್ಯ ಹಾಲು ಒಕ್ಕೂಟದ ನಿರ್ದೇಶಕ ಡಾಲು ರವಿ, ಪುರಸಭೆ ಮಾಜಿ ಅಧ್ಯಕ್ಷ KT ಗಂಗಾಧರ್, PNB ಬ್ಯಾಂಕ್ ಮಾಜಿ ಅಧ್ಯಕ್ಷ KS ಬಸವೇಗೌಡ, ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ನಾಟನಹಳ್ಳಿ ಗಂಗಾಧರ್, ತಾಲೂಕು ಮಹಿಳಾ ಒಕ್ಕಲಿಗರ ವೇದಿಕೆ ಅಧ್ಯಕ್ಷೆ ಪ್ರೇಮಕುಮಾರಿ ಸೇರಿದಂತೆ ನೂರಾರು ವಿವಿಧ ಸಮಾಜಗಳ ಮುಖಂಡರು ಸಮಾಲೋಚನಾ ಸಭೆಯಲ್ಲಿ ಭಾಗವಹಿಸಿದ್ದರು.
ಹಾಕಿ ಹಾಕಿ ಎಲ್ಲ ಅಲ್ಲಲ್ಲಿಂದಲೇ ಹಾಕಿ. ಐನೂರೈವತ್ತಕ್ಕೂ ಹೆಚ್ಚು ಸಂಸ್ಥಾನ ಮಠಗಳು ಇಡೀ ವಿಶ್ವದಲ್ಲೇ ಜಗದ್ಗುರುಗಳು ಆಶೀರ್ವಾದವನ್ನು ಮಾಡಿ ಬೆಳೆಸಿರುವಂತಹ ಸಂಸ್ಥೆಗೆ ಶಕ್ತಿಯನ್ನು ತುಂಬಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರುವಂತಹ ಎಲ್ಲ ನನ್ನ ಗುರು ಹಿರಿಯರು ಮತ್ತು ವೇದಿಕೆಯ ಮೇಲೆ ಸುದ್ದಿದ್ದಂತಹ ಮಾಜಿ ಶಾಸಕರಾದಂತಹ ಚಂದ್ರಶೇಖರ್ ಅವರೇ, ಅಂಬರೀಷ್ ಅಣ್ಣ ಅವರೇ, ಮಾಜಿ ಶಾಸಕರಾದಂತಹ ಪ್ರಕಾಶ್ ಅಣ್ಣ ಅವರೇ ಮತ್ತು ನಮ್ಮ RTO ರಾಜ್ಯ ಅಧ್ಯಕ್ಷರು ಮತ್ತೆ ನಮ್ಮ ತಾಲೂಕಿನ ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ ಮಲ್ಲಿಕಾರ್ಜುನ್ ಅವರು ಮತ್ತು ನನ್ನ ಆತ್ಮೀಯರು ನನ್ನೂರನ್ನಾದಂಥ ರವಿ ಅವರು ಮತ್ತು ನನ್ನ ಆತ್ಮೀಯ ಸ್ನೇಹಿತರು ಬೇಜಾರ ಪಟ್ಟವರು, ನಮ್ಮ ಪಕ್ಷದಲ್ಲೆಲ್ಲ ಆತ್ಮೀಯ ಸ್ನೇಹಿತರು ಅಂತ ಹೇಳಿ ತಿಳಿಸ್ತಾ ಇದ್ದೀನಿ, ಸುರೇಶ್ ಅಣ್ಣ ಅವರೇ ಮತ್ತು ಖ್ಯಾತ ವಕೀಲರು ರಾಜಕಾರಣಿಗಳಾದಂಥ ದೇವರಾಜ್ ಅಣ್ಣವರೇ, ಇಲ್ಲಿ ಮುಂದೆ ಉಪಸ್ಥಿತರಾದಂತಹ ಎಲ್ಲ ನನ್ನ ಗುರುವರಿಗೆ ಎಲ್ಲ ಹೆಸರನ್ನ ಹೇಳಕ್ ಹೋದ್ರೆ ತುಂಬಾ ಸಮಯ ಆಗುತ್ತೆ. ಎಲ್ಲ ಗುರುವಿಗೆ ತಾಯಿಯಂದಿದೆ. ಈ ಮಠದ ಬಗ್ಗೆ ನೋಡುವಂತ ಭಾಗ್ಯ ಅಕ್ಕ ದಯವಿಟ್ಟು ಹತ್ತಿರದಿಂದ ನೋಡುವಂತ ಭಾಗ್ಯ ನಾನು ಮಹಾರಾಷ್ಟ್ರದಲ್ಲಿದ್ದು ಸಹ ಅಲ್ಲೇ ನನಗೆ ಸಿಗುತ್ತು ಅಂತ ಹೇಳಿದ್ರೆ ನಾನು ನಿಜವಾಗ್ಲೂ ಅವ್ರಿಗೆ ಎಂದೆಂದಿಗೂ ಶರೀರದಲ್ಲೂ ಸಹ ನನ್ನ ಶರೀರದಲ್ಲಿ ಆತ್ಮದಲ್ಲಿ ಜಗದ್ಗುರು ಬಾಲಗಂಗಾಧರ ಸ್ವಾಮೀಜಿಯವರು ತುಂಬಿ ತುಳುಕ್ತಾರೆ ಅಂತ ಹೇಳೋದು ತಪ್ಪಲ್ಲಾರ್ದು ಅಂತ ಹೇಳಿಕ್ ಬಯಸ್ತಾರೆ. ನಾನು ಕರ್ನಾಟಕ ಬರ್ಬೇಕಾದ್ರೂ ಅವರೇ ಕಾರಣ, ನಾನು ರಾಜಕಾರಣಿ ಆಗ್ಬೇಕಾದ್ರೂ ಅವರೇ ಕಾರಣ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ಅದಕ್ಕೋಸ್ಕರ ಎಲ್ಲ ಹೆಚ್ಚಾಗಿ ಮಾತಾಡಿದ್ದಾರೆ, ಇನ್ನೇನು ಗುರುಗಳು ಮಾತಾಡಿದ್ದಾರೆ, ಇನ್ನೂ ಮಾತಾಡಿರ್ತಾರೆ. ಈ ಸೇವೆಗೆ ನಾನು ಒಬ್ಬನೇ ಅಲ್ಲ, ನನ್ನ ಯಾರ ಜೊತೆ ಆತ್ಮೀಯ ಸ್ನೇಹಿತರಿದ್ದಾರೆ ಅವರೆಲ್ಲ ಜೊತೆ ಸೇರಿ ಹೆಚ್ಚಿನ ಒಂದು ಶಕ್ತಿಯನ್ನು ತುಂಬಬೇಕೆಂದ್ರೆ ಇದು ಎಲ್ಲೋದ್ರೂ ಜಗದ್ಗುರುಗಳು ಹೇಳ್ತಾ ಇದ್ರು ಮಂಡ್ಯದ ಮಠ ಅಂತ ಹೇಳಿ. ಇವತ್ತು ವಿಶ್ವದಲ್ಲೇ ಇದೆ. ಅಮೆರಿಕಕ್ಕೆ ಹೋದ್ರು ಸಹ ಜಗದ್ಗುರುಗಳು ಫೋಟೋ, ಯಾಕೆಂದ್ರೆ ನಾನು ಜೊತೆಲೇ ಇಟ್ಕೊಂಡಿರ್ತೀನಿ, ನೀವು ನೋಡಿರ್ಬೇಕು. ಇವ್ರು ಹ್ಯಾಕ್ ಪರಿಚಯ ಅಂತ ಹೇಳಿ ಆ ಅದೃಷ್ಟ ನಮ್ಗೆಲ್ಲರಿಗೂ, ಯಾಕೆಂತ ಹೇಳಿದ್ರೆ ಸಾಕಾರದೊಂದಿಗೆ ಎರಡೂ ಸಂಸ್ಥೆಗಳು ಇನ್ನೂ ಚೆನ್ನಾಗಿ ನಡೆಯಲಿ ಅಂತ ಹೇಳ್ತಾ, ಜಿಲ್ಲೆಯಲ್ಲಿ ನಮ್ಮ ಮಮ್ಮೇನಹಳ್ಳಿ ಸಂಸ್ಥೆ ತುಂಬಾ ಚೆನ್ನಾಗಿ ನಡೀತಾ ಇದ್ವಿ, ಅದು ಸಹ ನಡೀತಾ ಇದೆ ಅನ್ನೋ ವಿಚಾರನ ನಡೆಸ್ತಾ, ಹಿಂದೆ ನಾವು ಚಿಕ್ಕ ಮಕ್ಕಳಾಗಿದ್ದ ಸಂದರ್ಭದಲ್ಲಿ ಪೂಜ್ಯರು ಎಲ್ಲ ಗ್ರಾಮಗಳಿಗೂ ಸಹ ಪ್ರವಾಸವನ್ನ ಕೈಗೊಂಡಿದ್ರು. ಅದರ ಉದ್ದೇಶ ಮಠ ಇನ್ನೂ ಅಷ್ಟೊಂದು ಅಭಿವೃದ್ಧಿ ಹೊಂದಿರಲಿಲ್ಲ. ಹಾಗಾಗಿ ಮಠದ ಭಕ್ತಾದಿಗಳ ಸಹಕಾರದಿಂದ ಮಠದ ಅಭಿವೃದ್ಧಿಗೆ, ಅದರ ಶ್ರೇಯೋಭಿವೃದ್ಧಿಗೆ ಸಂಪೂರ್ಣವಾಗಿ ಭಕ್ತಾದಿಗಳು ಸಹಕಾರ ಕೊಟ್ಟಿದ್ರು. ಅದರಿಂದ ಮಠ ಕಟ್ಕೊಂಡು ಬಂದಂತ ಪ್ರವೃತ್ತಿ ರೂಢಿ ನಮಗೆ ನಿಮ್ಗೆಲ್ಲ ಗೊತ್ತಿರೋಂಥ ವಿಚಾರ. ಇವತ್ತು ಮಠಕ್ಕೆ ಅಂತ ಸಂದರ್ಭ ಇಲ್ಲ. ಆದ್ರೂ ಸಹ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರು ಇವತ್ತು ನಮ್ಮ ತಾಲೂಕಿನ ಎಲ್ಲಾ ಗ್ರಾಮಗಳಿಗೂ ಸಹ ಪ್ರವೇಶ ಮಾಡ್ತೀನಿ, ಎಲ್ಲ ಭಕ್ತವೃಂದವನ್ನ ನಾನೇ ನೇರವಾಗಿ ಕೂತು ಮಾತಾಡಿಸ್ತೀನಿ ಅನ್ನೋ ಒಂದು ತುಂಬಾ ಸಂದೇಶವನ್ನ ಕೊಟ್ಟಿದ್ದಾರೆ. ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇದು ಉದ್ದೇಶ ನನಗೆ ಗೊತ್ತಿರೋ ಹಾಗೆ ಸ್ವಾಮೀಜಿಯವರು ಅನ್ಯತಾ ಭಾವಿಸಬಾರ್ದು. ಬಹುತೇಕ ಮಠಕ್ಕೂ ಭಕ್ತಾದಿಗಳಿಗೂ ಸಹ ವಿಶ್ವಾಸ ಸಂಬಂಧ ಜಾಸ್ತಿ ವೃದ್ಧಿ ಆಗ್ಲಿ, ಮಠದ ಭಕ್ತಾದಿಗಳು ಸಹ ಜಾಸ್ತಿ ಆಗ್ಲಿ, ಅವರ ಅವಿನಾಭಾವ ಸಂಬಂಧ ಮಠದ ಜೊತೆ ನಿರಂತರವಾಗಿ ಉಳ್ಕೊಳ್ಳಿ. ಹಾಗಾಗಿ ನಾನೇ ನೇರವಾಗಿ ಮಠದ ಭಕ್ತಾದಿಗಳನ್ನ ಗ್ರಾಮದ ಪ್ರವೇಶ ಮಾಡೋದ್ರ ಮುಖಾಂತರ ವಿಶ್ವಾಸಕ್ಕೆ ತಗೊಂಡು ಅವರೆಲ್ಲರೂ ಸಹ ಮಠದ ಕಡೆಗೆ ಗಮನ ಸೆಳೆಯೋದು ಉದ್ದೇಶ ಅಂತ ನಾನು ಸಹ ಅನ್ಕೊಂಡಿದ್ದೆ. ಬಟ್ ಬೇರೆ ಅದೇ ಉದ್ದೇಶ ಅಂತ ಅನ್ಕೊಂಡಿದ್ದೆ. ಆ ಉದ್ದೇಶ ಸಫಲ ಆಗ್ಲಿ, ತಾಲೂಕಿನ ಶಾಸಕನಾಗಿ ಅವರ ಒಂದು ಅಭಿಪ್ರಾಯವನ್ನ ಹೃದಯದಿಂದ ಸ್ವಾಗತ ಮಾಡ್ತೀವಿ. ತಾಲೂಕಿನ ಸಮಸ್ತ ಎಲ್ಲಾ ಪಕ್ಷಗಳ ಮುಖಂಡರುಗಳು, ಎಲ್ಲಾ ಸಮುದಾಯದ ಮುಖಂಡರುಗಳು ಈ ಒಂದು ಮಠದ
ಒಂದು ಸ್ವಾಮೀಜಿಯವರ ಒಂದು ಆಗಮನವನ್ನು ಸ್ವಾಗತಿಸ್ತಾ ಅವ್ರ ಜೊತೆ ಸಂಪೂರ್ಣವಾಗಿ ನಾವು ಎಲ್ಲ ರೀತಿ ಸಹಕಾರ ಕೊಟ್ಕೊಂಡು ಆ ಒಂದು ಅವರ ಪ್ರವಾಸ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ. ಆ ಸಂದರ್ಭದಲ್ಲಿ ನಾನು ಸಹ 3-4 ದಿವಸ ಬಿಡುವು ಮಾಡಿಕೊಂಡು ಅವರೊಟ್ಟಿಗೆ ನಾನು ಸಹ ಜೊತೆಗೂಡಿ ಗ್ರಾಮಗಳಿಗೆ ಪ್ರವೇಶ ಮಾಡಿ ಈ ಒಂದು ಪ್ರವೇಶವನ್ನು ಯಶಸ್ವಿ ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ವೇದಿಕೆ ಎಲ್ಲರೂ ಇದರಲ್ಲಿ ಮುಂದುವರೆದು ತಮ್ಮ ಅಭಿಪ್ರಾಯವನ್ನು ಎಲ್ಲರೂ ಸಹ ಮಾತಾಡಬಹುದು. ಇವತ್ತು ಬೇರೆ ನಾನು ತಾಲೂಕು ಆಡಳಿತದಿಂದ ಒಂದು ಏಳ್ಗೀರಿನಲ್ಲಿ ಒಂದು ಪೂರ್ವ ವಹಿಸಬೇಕಾದಿದ್ವಿ. ಕಲ್ಯಾಣ ವೆಂಕಟರಮಣ ಸ್ವಾಮಿ ರಥೋತ್ಸವದಿಂದ ತಾಲೂಕು ಮಟ್ಟದ ಅಧಿಕಾರಿಗಳು ಸಹ ಅಲ್ಲೇ ಇದ್ದಾರೆ. ತಹಸೀಲ್ದಾರ್ ಜಿಲ್ಲಾ ಮಟ್ಟದ ಇದು ವಿಡಿಯೋ ಕಾನ್ಫರೆನ್ಸ್ ಇಂದ ಡಿಸ್ಟಿಕ್ ಲೆವೆಲ್ ಮೀಟಿಂಗ್ ಹೋಗ್ಬೇಕು ಅನ್ನೋ ಪದಕ್ಕೆ ಫೋನ್ ಮಾಡಿದ್ದಾರೆ. ಹಾಗಾಗಿ ಸಾಹೇಬೆಯಿಂದ ನಾವು ನಿರ್ವಹಿಸ್ತಾ ಇದ್ವಿ. ಅದಕ್ಕೆ ಮಾನ್ಯ ಸ್ವಾಮೀಜಿಗಳು ತಮ್ಮ ಅನುಮತಿಯನ್ನು ಕೊಡಬೇಕು ಅಂತ ಹೇಳ್ತಾ ನಾವೆಲ್ಲರೂ ಒಂದು ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಮತ್ತೊಮ್ಮೆ ಪುನರುಚ್ಚರಿಸ್ತಾ ಒಂದು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತೆ ಜೈ ಶ್ರೀ ಗುರುದೇವ್. ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಪಾದಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ಇಂದಿನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ 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 ಸತ್ಯಕೀರ್ತಿನಾಥ ಸ್ವಾಮೀಜಿಯವರ ಆಶೀರ್ವಾದ ಬೇಡಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಸಮಾಜದ ಮುಖಂಡರುಗಳೇ, ಮೊದಲಿಗೆ ನಾನು ಹೆಸರು ಹೇಳಬೇಕು ಅಂತ ಹೇಳಿದ್ರೆ ಮಾಜಿ ಸಚಿವರಾದಂಥ ನಾರಾಯಣಗೌಡರು ನಮ್ಮ ಜೊತೆ ಇದ್ದಾರೆ, ಮಠದ ಸದ್ಭಕ್ತರು, ಮಾಜಿ ಶಾಸಕರು, ಜನಪ್ರಿಯ ನಾಯಕರಾದಂಥ ಚಂದ್ರಶೇಖರ್ ಸರ್ ಇದ್ದಾರೆ, ಪ್ರಕಾಶ್ ಸರ್ ಮಾಜಿ ಶಾಸಕರಿದ್ದಾರೆ, ಸುರೇಶ್ ಅಣ್ಣ ಹಲವಾರು ವರ್ಷಗಳಿಂದ ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ ಮೊದಲು ಬ್ರಹ್ಮಚಾರಿಯಾಗಿ ಹಲವಾರು ವರ್ಷಗಳಿಗೆ ಸೇವೆ ಸಲ್ಲಿಸ್ತಾರೆ. ನಂತರ ಕಳೆದ 2-3 ವರ್ಷಗಳಿಂದ ಹಿಂದೆ ಅವರು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿಕೊಂಡು ನಮ್ಮ ಆದಿಚುಂಚನಗಿರಿ ಯೂನಿವರ್ಸಿಟಿ ಮತ್ತು ಮೆಡಿಕಲ್ ಕಾಲೇಜು ಆ ಸಂಸ್ಥೆಗಳನ್ನು ಮೇಲ್ವಿಚಾರಣೆ ಮಾಡಿಕೊಂಡು ಆ ಒಂದು ಕ್ಯಾಂಪಸ್ನಲ್ಲಿದ್ದಾರೆ. ಅವರು ಮೂಲತಃ ಎಜುಕೇಷನ್ ಕ್ವಾಲಿಫಿಕೇಶನ್ ಹೇಳ್ಬೇಕಂದ್ರೆ ಲಿಟರೇಚರ್ ಲಿಟರೇಚರ್ನಲ್ಲಿ ಅವರು MA ಮಾಡಿದ್ದಾರೆ, ಇಂಗ್ಲೀಷ್ ಲಿಟರೇಚರ್ ಹಾಗೂ MA ಸಂಸ್ಕೃತರು ಕೂಡ ಓದ್ಕೊಂಡಿದ್ದಾರೆ. ಅವರು ಈ ಒಂದು ಪೂರ್ವಭಾವಿ ಸಭೆಗೆ ಉದ್ದೇಶ ಬಂದಿದ್ದು ಸ್ವಾಮೀಜಿಯವರು, ದೊಡ್ಡ ಸ್ವಾಮೀಜಿಯವರು, ನಿರ್ಮಲಾನಂದನಾಥ ಸ್ವಾಮೀಜಿಯವರು ಮಂಡ್ಯ ಪ್ರವಾಸ ಕೈಗೊಳ್ತಾರೆ. ಅವರ ಒಂದು ಇವರ ಪೂಜ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಹಾಕೊಳ್ತಾ ಇದ್ದೀವಿ. ಈ ಒಂದು ಪೂರ್ವಭಾವಿ ಸಭೆ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR-ಪೇಟೆ. ನಾಪಕ್ಲುವಿನ ಕೊಡವ ಸಮಾಜದಲ್ಲಿ ಲಯನ್ಸ್ ಕ್ಲಬ್ ವತಿಯಿಂದ ಲಯನ್ಸ್ ರೀಸನ್ ಮೀಟ್ ಬೆಸುಗೆ ಎಂಬ ಅದ್ದೂರಿ ಸಮ್ಮೇಳನ ಹಮ್ಮಿಕೊಳ್ಳಲಾಗಿತ್ತು. ಇನ್ನೊಬ್ಬರ ಕಷ್ಟದಲ್ಲಿ ಭಾಗಿಯಾಗುವ, ಇನ್ನೊಬ್ಬರ ದುಃಖವನ್ನ ಶಮನಗೊಳಿಸುವ, ಇನ್ನೊಬ್ಬರ ಜೀವನದಲ್ಲಿ ಲಘುವನ್ನ ತರಿಸುವ ಜವಾಬ್ದಾರಿಯನ್ನ ನಾವಿಸಬೇಕಾಗಿದೆ ಎಂದು ರೋಟರಿಯನ್ ಮಾಜಿ ರಾಜ್ಯಪಾಲ ಅಭಿನಂದನ್ ಬಿಶೆಟ್ಟಿ ತಿಳಿಸಿದರು. ಲಯನ್ಸ್ ಕ್ಲಬ್ ನಾಪೋಕ್ಲಿವರ ವತಿಯಿಂದ ಸ್ಥಳೀಯ ಕೊಡವ ಸಮಾಜದ ಅಪ್ಪತ್ತ ಕವಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಲಯನ್ಸ್ ರೀಸನ್ ಮೀಟ್ ಬೆಸುಗೆ ಎಂಬ ಅದ್ದೂರಿ ಸಮ್ಮೇಳನ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ವಿವಿಧ ಉದ್ದೇಶಗಳನ್ನು ಹೊತ್ತು ಸಂಘಟನೆಯಲ್ಲಿ ಸದಸ್ಯರು ತೊಡಗಿಸಿಕೊಳ್ಳುತ್ತಾರೆ. ಕೆಲವರು ಒಡನಾಟಕ್ಕಾಗಿ, ಕೆಲವರು ಸಮಯ ನಿರ್ವಹಣೆಗಾಗಿ, ಇನ್ನು ಕೆಲವರು ಸೇವೆಗಾಗಿ ಸಂಘ ಸಂಸ್ಥೆಗಳನ್ನು ಸೇರುತ್ತಾರೆ. ಸೇವೆ ಎಂಬುದು ಲಯನ್ಸ್ ಸಂಸ್ಥೆಯ ಧ್ಯೇಯೋದ್ದೇಶ. ಜೀವನದಲ್ಲಿ ಉತ್ತಮ ಗುರಿಯೊಂದಿಗೆ, ಸದುದ್ದೇಶದೊಂದಿಗೆ ಹಾಗೂ ಸ್ಫೂರ್ತಿಯೊಂದಿಗೆ ಸಾಮಾಜಿಕ ಸೇವೆಗಳನ್ನು ಕೈಗೊಳ್ಳಬೇಕಾಗಿದೆ ಎಂದು ತಿಳಿಸಿದರು. ಲಯನ್ಸ್ ಕ್ಲಬ್ಗಳ ಪ್ರಾಂತೀಯ ಅಧ್ಯಕ್ಷ ಡಾಕ್ಟರ್ ಕೋಟೇರ ಪಂಚಮ ತಿಮ್ಮಯ್ಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಇಂತಹ ಸಮ್ಮೇಳನ ಮಾಡಲು ಬಹಳಷ್ಟು ಜನರು ಶ್ರಮ ಹಾಗೂ ಸಹಕಾರವಿದೆ, ಆದ್ದರಿಂದ ಸಾಧ್ಯವಾಯಿತು. ನಮ್ಮ ಲಯನ್ಸ್ ಕ್ಲಬ್ ಕೊಡಗು, ಚಿಕ್ಕಮಗಳೂರು, ಹಾಸನ ಮತ್ತು ಮಂಗಳೂರು ರೆವಿನ್ಯೂ ಜಿಲ್ಲೆಗಳನ್ನು ಹೊಂದಿದೆ. ಅದ್ದೂರಿ ಸಮ್ಮೇಳನವನ್ನು ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ 12 ಕ್ಲಬ್ಗಳ ಸಹಯೋಗದಲ್ಲಿ ಉತ್ತಮ ಕಾರ್ಯಕ್ರಮಗಳು ಮೂಡಿಬಂದಿದೆ ಎಂದು ತಿಳಿಸಿದರು. ಸಂಘಟನೆಯನ್ನ ಮತ್ತಷ್ಟು ಬಲಪಡಿಸಲು ಎಲ್ಲರ ಸಹಕಾರವನ್ನು ಕೋರಿ ಕೃತಜ್ಞತೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ 12 ಕ್ಲಬ್ಗಳ ಸೇವೆಯನ್ನು ಪರಿಗಣಿಸಿ ನೆನಪಿನ ಕಾಣಿಕೆಯನ್ನು ನೀಡಿ ಪುರಸ್ಕರಿಸಲಾಯಿತು. ಇದೇ ಸಂದರ್ಭ ಕಾರ್ಯಕ್ರಮದಲ್ಲಿ ಪ್ರಾಂತೀಯ ರಾಯಭಾರಿ ಲಯನ್ ನವೀನ್ ಅಂಬೇಕಲ್, ವಲಯ ಅಧ್ಯಕ್ಷರುಗಳಾದ ಲಯನ್ ಬಿಂದ್ಯ ಗಣಪತಿ, ಲಯನ್ ಸಿಟಿ ಅಪ್ಪಣ್ಣ, ಲಯನ್ ನಟರಾಜು ಕೆಸ್ತೂರು,
ಪ್ರಾಂತ್ಯ ಅಧ್ಯಕ್ಷರುಗಳು ಸಮ್ಮೇಳನ ಅಧ್ಯಕ್ಷೆ ಲಯನ್ ಕಿಟೋಳಿರ ರತ್ನಚರ್ಮಣ, ಕಾರ್ಯದರ್ಶಿ ಲಯನ್ ಮುಕ್ಕಟ್ಟಿರ ವಿನಯ್, ಖಜಾಂಚಿ ಲಯನ್ ಎತ್ತಲಂಡ ಬಿ ಬೋಪಣ್ಣ, ನಾಪೋಕ್ಲು ಲಯನ್ಸ್ ಕ್ಲಬ್ ಅಧ್ಯಕ್ಷ ಲಯನ್ ಮಾದೆಯಂಡ ಬಿ ಕುಟ್ಟಪ್ಪ, ಕಾರ್ಯದರ್ಶಿ ಲಯನ್ ಅಪ್ಪುಮಣಿಯಂಡ ಬನ್ಸಿ ಭೀಮಯ್ಯ, ಖಜಾಂಚಿ ಲಯನ್ ಅಪ್ಪಚಿತ್ರಣ್ಣ ವಸಂತ್ ಮುತ್ತಪ್ಪ, ಟಿಒ ಕ್ಲಬ್ಬಿನ ಅಧ್ಯಕ್ಷ ಬಿಕೆ ಕನ್ನಿಕಾ, ಕಾರ್ಯದರ್ಶಿ ಎಂಪಿ ಧ್ರುವ ದೇವಯ್ಯ, ಖಜಾಂಚಿ ಸಿ ಅನನ್ಯ ಅಯ್ಯಪ್ಪ, ಪ್ರಾಂತೀಯ ಎಕ್ಕೆ ಒಳಪಟ್ಟ 11 ಲಯನ್ಸ್ ಕ್ಲಬ್ಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಕುಟುಂಬದ ಸದಸ್ಯರು ಉಪಸ್ಥಿತರಿದ್ದರು. That was exactly the time when India was fighting Pakistan. What did you do to bring in world peace? Friends, I told them, see, when we mean world peace, it's not that we go to the borders and stop the war. You should remember, peace is not just the absence of war. ಯಾವ ಸಮಾಜದಲ್ಲಿ ಅಥವಾ ಯಾವ ಬಾರ್ಡರ್ನಲ್ಲಿ ಯುದ್ಧಗಳು ನಡೀತಾ ಇಲ್ಲ ಅಲ್ಲಿ ಶಾಂತಿ ಇದೆ ಅಂತ. When organizations like Lions and Rotary speak about world understanding and peace, it means these organizations are trying to build a society that is tranquil. Why am I telling you this is? Because most of us do not know what we contribute to world peace. So it's basically an attempt to make this world a better place to live. The ideology of Rotary and Lions, and incidentally they both come from the same city. If you know, Lions was also found in the same city of Chicago in 1970. I think it was found in Oak Brook, United States. The similarity is that we both think about world peace, service is our motto. We might say it in different words. Now we in Rotary say it as servicing ourselves. And you might say it as we serve. Our intention is to see that this world is a better place to live. ಇನ್ನೊಬ್ಬರ ಮುಖದಲ್ಲಿ ಒಂದು ಮಂದಹಾಸವನ್ನು ಕಾಣುವಂತ, ಇನ್ನೊಬ್ಬರ ಬದುಕನ್ನ ಜೀವಿಸಲಿಕ್ಕೆ ಯೋಗ್ಯವಾಗಿಸುವಂತ, ಇನ್ನೊಬ್ಬರ ಜೀವನದಲ್ಲಿ ಒಂದು ನಗುವನ್ನು ತರುವಂತ ಅಥವಾ ಅವರ ಬದುಕನ್ನ ಬೆಳಗಿಸುವಂತಹ ಒಂದು ಕಾರ್ಯದಲ್ಲಿ ನಾವು ಮುಂದುವರಿಯುತ್ತೇವೆ ಅಂತ ಹೇಳಿದ್ರೆ ಅದು ತಪ್ಪಾಗಿದೆ. This is a wonderful opportunity to serve. We can do the one miracle. ಹಾಗಾಗಿ ಎಮರ್ಸನ್ ಒಂದು ಕಡೆ ಇರುತ್ತೆ. Opportunity is like a stream that flows across you at all times. It is you who should seize them, channelize them and turn them into reality. ಅದೊಂದು ನದಿಯ ಸರೋವರದ ಹಾಗೆ ನಮ್ಮ ಸುತ್ತ ಹರಿತಾ ಇರುತ್ತೆ. And the president of the Rotary Club brings in his young son to Rotary. And the reluctant that son was, ಅವನಿಗೆ ರೋಟರಿಯನ್ನು ಸೇರಲಿಕ್ಕೆ ಏನೂ ಇಷ್ಟ ಇದೆ. He comes into Rotary. He was an absentee all the time. He never used to attend the Rotary meetings. ಅವನು ಸಭೆಗೆ ಬರ್ತಾ ಇದ್ದ. Those days attendance was mandatory. Again, he used to maintain the minimum attendance. He never used to participate in any activities of the club. A reluctant Rotarian attendance. You get punyam. Every time you plan increase, you get punyam. So, congratulations to all the lads for having so much punyam. I think I should conclude, but before I conclude, I'd like to take this opportunity to apologize to the states that whenever you are planning something, be it a program, be it a career, or even that family, if something can do it proofreading, we gave the time as 3 AM instead of 3 PM. Thank God, nobody gave it 3 AM. And Lion Ratna Charmana and our old member, Lion K.S. Kuttappa, I sincerely apologize to all 4 of you for omitting this. Not only this, when you are taking such a colossal project, such a huge ಪರೋಕ್ಷವಾಗಿ ಏನೇ ಬಂದರೂ ನಿಮಗೆ ಅದೇನಾದರೂ ತೊಂದರೆ ಅನಿಸಿದ್ರೆ ದಯವಿಟ್ಟು ಕ್ಷಮಿಸಿ, ಮನಸ್ಸಿಗೆ ತಗೋಬೇಡಿ. ಶಾರುಖ್ ಖಾನ್ ಹೇಳ್ದಂಗೆ बड़े बड़े दोषों में छोटी छोटी बात होते रहते हैं. So with that I want to conclude because we have a fabulous speech lined up by Rotarian Abhinandan Shetty. I don't want to bore you with my boring talk. Thank you, and I request like Vidya
to please introduce our chief guest. Thank you. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ ನಾಪೋಕ್ಲು. ಕ್ಯಾರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಗೋಷ್ಠಿ ನಡೆಸಿ ಜನವರಿ 10ರಂದು ತಾಲೂಕು ಕಾಂಗ್ರೆಸ್ ಸಮಿತಿ ವತಿಯಿಂದ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಸಾಮಾಜಿಕ ನ್ಯಾಯದ ಹರಿಕಾರ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಡಿ ದೇವರಾಜ್ ಅರಸು ಅವರನ್ನ ಹೊರತುಪಡಿಸಿದರೆ ಅತಿ ಹೆಚ್ಚಿನ ಅವಧಿಗೆ ಮುಖ್ಯಮಂತ್ರಿಗಳಾಗಿ ದಕ್ಷತೆಯಿಂದ ಪ್ರಾಮಾಣಿಕ ಆಳಿದ ಮೇಲಿರುವ ಅಹಿಂದ ಶೋಷಿತ ವರ್ಗಗಳ ನಾಯಕರಾದ ಸಿದ್ದರಾಮಯ್ಯ ಅವರಿಗೆ ಶುಭ ಕೋರಿ ಇದೇ ಜನವರಿ 10ನೇ ತಾರೀಕು ಶನಿವಾರ ಕ್ಯಾರ್ಪೇಟೆ ಪಟ್ಟಣದಲ್ಲಿ ತಾಲೂಕು ಕಾಂಗ್ರೆಸ್ ಸಮಿತಿ ವತಿಯಿಂದ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಿ ನಾಗೇಂದ್ರ ಕುಮಾರ್ ತಿಳಿಸಿದರು. ಕ್ಯಾರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಗೋಷ್ಠಿ ನಡೆಸಿ ಮಾತನಾಡಿದರು. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಬಿ ದೇವರಾಜ್ ಅರಸು ಅವರು ಹೊಂದಿದ ದಾಖಲೆಗಳನ್ನು ಅಳಿಸಿ ಹಾಕಿ ಹೊಸ ದಾಖಲೆಯನ್ನು ನಿರ್ಮಾಣ ಮಾಡಿರುವ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರಿಗೆ ಶುಭ ಕೋರಿ ಕ್ಯಾರ್ಪೇಟೆ ಪಟ್ಟಣದ ಶ್ರೀ ಬ್ರಹ್ಮರಾಂಬ ಚನ್ನಮಲ್ಲಿಕಾರ್ಜುನ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪಟ್ಟಣದ ಮೈಸೂರು ಚನ್ನರಾಯಪಟ್ಟಣ ರಸ್ತೆಯ ಎಂಕೆ ಬೊಮ್ಮೇಗೌಡ ವೃತ್ತದಲ್ಲಿ ಪಟಾಕಿಗಳನ್ನು ಸಿಡಿಸಿ ಸಿಹಿ ವಿತರಿಸಿ ವಿಜಯೋತ್ಸವ ಆಚರಿಸಲಾಗುವುದು. ನಂತರ ಕ್ಯಾರ್ಪೇಟೆ ಪಟ್ಟಣದ ಹೊರವಲಯದ ಸಾಧುಗೋನಹಳ್ಳಿ ಬಳಿ ಇರುವ ಮಾತೃಭೂಮಿ ಉಚಿತ ಅನಾಥಾಶ್ರಮದಲ್ಲಿ ವಯೋವೃದ್ಧರು ಹಾಗೂ ಅನಾಥರಿಗೆ ವಿಶೇಷ ಊಟವನ್ನು ವಿತರಿಸುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತಷ್ಟು ಜನಪರವಾದ ಆಳ್ವಿಕೆ ನೀಡುವಂತೆ ಶಕ್ತಿ ನೀಡಲೆಂದು ನಾಡದೇವತೆ ತಾಯಿ ಚಾಮುಂಡೇಶ್ವರಿಯನ್ನ ಪ್ರಾರ್ಥಿಸಲಾಗುವುದು ಎಂದು ಬಿ ನಾಗೇಂದ್ರ ಕುಮಾರ್ ತಿಳಿಸಿದರು. ಕೆಯುಐಡಿಎಫ್ಸಿ ಮಾಜಿ ಅಧ್ಯಕ್ಷರಾದ ಮತ್ತಿಘಟ್ಟ ಕೃಷ್ಣಮೂರ್ತಿ ಮಾತನಾಡಿ, ಪಂಚ ಗ್ಯಾರಂಟಿಗಳನ್ನು ನೀಡುವ ಮೂಲಕ ಹಸಿವು ಮುಕ್ತ ಅಭಿವೃದ್ಧಿಯಿಂದ ಕೂಡಿರುವ ಕರ್ನಾಟಕ ರಾಜ್ಯವನ್ನ ನಿರ್ಮಾಣ ಮಾಡಿ ಇಡೀ ದೇಶವೇ ಮೆಚ್ಚುವಂತೆ ದಕ್ಷ ಪ್ರಾಮಾಣಿಕ ಆಡಳಿತ ನೀಡುತ್ತಿರುವ ಸಿದ್ದರಾಮಯ್ಯ ಅವರು ಸತತವಾಗಿ ಮಂಡಿಸಿ 17ನೇ ಬಜೆಟ್ ಮಂಡನೆ ಮಾಡಲು ಸಿದ್ಧತೆ ನಡೆಸಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಅವಧಿಯ ಆಡಳಿತ ನಡೆಸಿದ ಮುಖ್ಯಮಂತ್ರಿಗಳೆಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದ ಡಿ ದೇವರಾಜ್ ಅರಸು ಅವರ ದಾಖಲೆಯನ್ನು ಅಳಿಸಿ ಹಾಕಿ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಹೊಸ ಮನ್ವಂತರವನ್ನು ನಿರ್ಮಾಣ ಮಾಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉಳಿದ ಅವಧಿಗೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆಡಳಿತ ನೀಡುವ ಮೂಲಕ ಕರ್ನಾಟಕ ರಾಜ್ಯವನ್ನ ಅಭಿವೃದ್ಧಿಯ ಉತ್ತುಂಗಕ್ಕೆ ಕೊಂಡೊಯ್ಯಲಿ ಎಂದು ಕೃಷ್ಣಮೂರ್ತಿ ಶುಭ ಹಾರೈಸಿದರು. ಗೋಷ್ಠಿಯಲ್ಲಿ ಹಿರಿಯ ರಾಜಕೀಯ ಮಸೂದಿಗಳಾದ ಎಲ್ಪಿ ನಂಜಪ್ಪ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಬಿ ಕುಮಾರ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಮೂಡನಹಳ್ಳಿ ನಾಗೇಂದ್ರ, ತಾಲೂಕು ಪರಿಶಿಷ್ಟ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ರಾಜಯ್ಯ, ಪುರಸಭೆ ಹಿರಿಯ ಸದಸ್ಯರಾದ ಡಿ ಪ್ರೇಮ್ಕುಮಾರ್, ಉದೇಬಿ ವಿ ರಾಜಶೇಖರ್, ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅಕ್ಕಿಹೆಬ್ಬಾಳು ದಿವಾಕರ್, ಮಹಿಳಾ ಕಾಂಗ್ರೆಸ್ ನಾಯಕರಾದ ಆದಿಹಳ್ಳಿ ಮೀನಾಕ್ಷಿ, ಸೌದಿ ಫಯಾಜ್ ಸೇರಿದಂತೆ ನೂರಾರು ಜನರು ಉಪಸ್ಥಿತರಿದ್ದರು. ಈ ದಿನ ನಮ್ಮ ಪಕ್ಷಕ್ಕೆ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮುಖಂಡಗಳಿಗೆ ಎಲ್ಲರಿಗೂ ಅದರಲ್ಲೂ ನಮ್ಮ ಮುಖ್ಯಮಂತ್ರಿಗಳಿಗೆ ತುಂಬ ಸಂತೋಷವಾದ ಒಂದು ದಿನ. ಯಾಕೆಂದರೆ ಹಿಂದೆ ನಮ್ಮ ಕಾಂಗ್ರೆಸ್ ಪಕ್ಷದ ಚೀಫ್ ಮಿನಿಸ್ಟರ್ ಆಗಿದ್ದಂಥ ದಿವಂಗತ ದೇವರಾಜ್ ಅರಸು ಅವರು 7 ವರ್ಷ 239 ದಿನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು. ಅದಾದಮೇಲೆ ಸನ್ಮಾನ್ಯ ಶ್ರೀ ಈಗ ನಮ್ಮ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಧೀಮಂತ ನಾಯಕರು, ಸಾಮಾಜಿಕ ನ್ಯಾಯದ ಅಧಿಕಾರರು, ಅವರು ಈ ದಿನಕ್ಕೆ 7 ವರ್ಷ 239 ದಿನ ಕಂಪ್ಲೀಟ್ ಆಗಿದೆ. ಈ ಒಂದು ಅತಿ ದೀರ್ಘಾವಧಿ ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ ಆ ರೆಕಾರ್ಡನ್ನು ಇವತ್ತು ದಾಟಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ರೆಕಾರ್ಡನ್ನು ಮುರಿದು ಮುನ್ನಡೀತಾ ಇದ್ದಾರೆ. ಭಗವಂತ ತಾಯಿ ಚಾಮುಂಡೇಶ್ವರಿ ಅವರಿಗೆ ಒಳ್ಳೇದು ಮಾಡಲಿ. ಮತ್ತು ಇವತ್ತು ಮುಖ್ಯ ಉದ್ದೇಶ ಕರೆದ ಉದ್ದೇಶ ಅಂತಂದರೆ ನಮ್ಮ ತಾಲೂಕು ಕಾಂಗ್ರೆಸ್ ಸಮಿತಿಯಿಂದ ಎಲ್ಲ ಹಿರಿಯ ಎಲ್ಲ ಪತ್ರಿಕಾ ಮಿತ್ರರೇ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪತ್ರಿಕಾಗೋಷ್ಠಿ ಕಾರ್ಯಕ್ರಮದಲ್ಲಿ ಬಂದು ಆಶೀನರಾಗಿರ್ತಕ್ಕಂಥ ಪಕ್ಷದ ಮುಖಂಡರಾದ ಮಾಜಿ ನಿಗಮ ಮಂಡಳಿ ಅಧ್ಯಕ್ಷರು ಆತ್ಮೀಯರಾದ ಕೃಷ್ಣಮೂರ್ತಿರವರೇ, ನಮ್ಮ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರಾದ ನಾಗೇಂದ್ರರವರೇ, ನಮ್ಮ ಪುರಸಭಾ ಸದಸ್ಯರಾದ ಪ್ರೇಮ್ಕುಮಾರ್ ಅವರೇ, ನಮ್ಮ ಪರಿಶಿಷ್ಟ ಪಂಗಡದ ಅಧ್ಯಕ್ಷರಾದ ರಾಜಯ್ಯರವರೇ, ನಮ್ಮ ಪಕ್ಷದ ಹಿರಿಯವರು ಆತ್ಮೀಯರಾದ ಎಲ್ ಪಿ ನಂಜಪ್ಪನವರೇ, ನಮ್ಮ ಪಕ್ಷದ ಹಿರಿಯರಾದ ರಾಜಶೇಖರ್ ಅವರೇ, ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಕುಮಾರ್ ಅವರೇ, ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಆತ್ಮೀಯರಾದ ದಿವಾಕರ್ ಅವರೇ, ನಮ್ಮ ವ್ಯವಸಾಯ ಸಹಕಾರ ಸಂಘದ ಅಧ್ಯಕ್ಷ ಮೋಹನ್ ರವರೇ ಮತ್ತು ಈಗಾಗಲೇ ಎಲ್ಲ ಮುಖಂಡರುಗಳು ಕೂಡ
ಈ ಸಭೆಯಲ್ಲಿ ಅತ್ಯಂತ ಹೆಚ್ಚಿನ ಜವಾಬ್ದಾರಿಯುತ ಮುಖಂಡರುಗಳು ಈ ಸಭೆಯಲ್ಲಿದ್ದೀರಾ. ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಜವಾಬ್ದಾರಿಯುತ ಮುಖಂಡರುಗಳೇ, ಈಗ ಮೊದಲಿಗೆ ಏನು ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ರಾಷ್ಟ್ರ ಈ ರಾಜ್ಯ ಕಂಡಂಥ ಅತ್ಯಂತ ಜನಪ್ರಿಯ ನಾಯಕರು, ಶೋಷಿತ ವರ್ಗದ ಎಲ್ಲ ವರ್ಗದ ಶೋಷಿತರ ಬಗ್ಗೆ, ಧ್ವನಿ ಇಲ್ಲದರ ಬಗ್ಗೆ ಅತ್ಯಂತ ಹೆಚ್ಚು ಧ್ವನಿ ಮತ್ತು ಶಕ್ತಿಯನ್ನು ಕೊಟ್ಟು 2 ಬಾರಿ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ಯಶಸ್ವಿಯಾಗಿ ನಿಭಾಯಿಸಿ ಇವತ್ತು ಏನು 7 ವರ್ಷ 7 ತಿಂಗಳು ಹಿಂದೆ ಕರ್ನಾಟಕ ರಾಜ್ಯದ ಪ್ರತಿ ಮನಮನೆ ಮಾತಾಗಿದ್ದಂತಹ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿ ಯಶಸ್ವಿ ಮುಖ್ಯಮಂತ್ರಿಗಳಾಗಿ ಹೊರಹೊಮ್ಮಿದಂಥ ದಿವಂಗತ ದೇವರಾಜ ಅರಸರವರ ನಂತರ ಅಷ್ಟೇ ಪರಿಣಾಮಕಾರಿಯಾಗಿ ಅಷ್ಟೇ ಯಶಸ್ವಿಯಾಗಿ ಅಧಿಕಾರವನ್ನು ನಿಭಾಯಿಸಿ ಅವರ ಒಂದು ದಾಖಲೆ ಏನಿತ್ತು ದಿವಂಗತ ದೇವರಾಜ ಅರಸರವರ ಹೆಸರಿನಲ್ಲಿ ಮುಖ್ಯಮಂತ್ರಿಗಳಾಗಿ ಹೆಚ್ಚಿನ ಅವಧಿನಲ್ಲಿ ಕೆಲಸ ಮಾಡಿದ ದಾಖಲೆ ಏನಿತ್ತು, ಈ ದಿನಕ್ಕೆ ಆ ದಾಖಲೆಯನ್ನು ನಮ್ಮ ನೆಚ್ಚಿನ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರು ಸರಿಗಟ್ಟಿದ್ದಾರೆ. ಹಾಗಾಗಿ ಅವರಿಗೆ ತಾಲೂಕು ಕಾಂಗ್ರೆಸ್ ಪಕ್ಷದ ಪರವಾಗಿ, ಸಿದ್ದರಾಮಯ್ಯ ಸಾಹೇಬರ ಎಲ್ಲ ಅಭಿಮಾನಿಗಳ ಪರವಾಗಿ, ತಾಲೂಕಿನ ಜನತೆಯ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಮತ್ತು ಈ ದಿನ ಕಳೆದ್ರೆ ನಾಳೆಗೆ ಅವರು ದಾಖಲೆ ಅವರ ಹೆಸರಿನಲ್ಲಿ ಮುಖ್ಯಮಂತ್ರಿಗಳ ಒಂದು ಪಟ್ಟಿಯ ಹೆಸರಿನಲ್ಲಿ ಸಿದ್ದರಾಮಯ್ಯ ಸಾಹೇಬರ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ತೊರೆನೂರು ಗ್ರಾಮದಲ್ಲಿ ಕಣಿವೆಕಟ್ಟೆ ಕೊಡಗು ಬಳಗದ ವತಿಯಿಂದ ರಾಷ್ಟ್ರಕವಿ ಕುವೆಂಪುರವರ ಕುರಿತು ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಘೋಷಣೆ ನಡೆಸಿ ಜನವರಿ 10ರಂದು ತಾಲೂಕು ಕಾಂಗ್ರೆಸ್ ಸಮಿತಿ ವತಿಯಿಂದ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ನಾಪೋಕ್ಲು ಸಮೀಪದ ಕಕ್ಕಬೆಯಲ್ಲಿ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ 26ನೇ ನೂತನ ಶಾಖೆಯನ್ನು ಲೋಕಾರ್ಪಣೆಗೊಳಿಸಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.